ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಕೆಂಡ್ PUC ಥಿಯರಿ ಎಕ್ಸಾಮಿನೇಷನ್ಸನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀರಾ. ಈಗ KCET ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದೀರಾ. ಸೊ ಫಸ್ಟ್ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, CET ಎಕ್ಸಾಮಿನೇಷನ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತಂದರೆ, ಕೆಮಿಸ್ಟ್ರಿಯಲ್ಲಿ ನೀವು ಫಸ್ಟು NCERT ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಕಂಪ್ಲೀಟಾಗಿ. NCERT ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅಲ್ಲಿ ನಿಮಗೆ ಸಿನಾಪ್ಸಿಸನ್ನು ನೋಟ್ ಮಾಡ್ಕೋಬೇಕು, ಜೊತೆಗೆ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಈಗ ನಾನು ಚಾಪ್ಟರ್ ವೈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತೀನಿ. ನಾನು ನಿಮಗೆ ಲಾಸ್ಟ್ ಇಯರ್ ನಾನು ಈಗೇನು ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೆ ಅಂದರೆ, ಲಾಸ್ಟ್ ಇಯರ್ ಏನು ಮಾಡಿದ್ದೆ ಕ್ರ್ಯಾಶ್ ಕೋರ್ಸನ್ನು, ಆ ಕ್ರ್ಯಾಶ್ ಕೋರ್ಸಲ್ಲಿ ಆಲ್ಮೋಸ್ಟ್ 60 ಕ್ವಶನ್ಗೆ 25 ಸಿಮಿಲರ್ ಕ್ವಶನ್ಸ್ ಬಂದಿತ್ತು. ಸಿಮಿಲರ್ 25 ಕ್ವಶನ್ಸ್ ಆ್ಯಸ್ ಇಟ್ ಈಸ್. ನಾನು ಹೇಳ್ತಿರೋದು NCERT ಟೆಕ್ಸ್ಟ್ ಬುಕ್ಕನ್ನು ಹೊರತುಪಡಿಸಿ ನಾನು ಮಾಡಿರುವಂಥ ಕ್ವಶನ್ಸ್ಗಳಲ್ಲಿ 25 to 30 ಕ್ವಶನ್ಸು ನಿಮಗೆ ಸಿಮಿಲರ್ ಕ್ವಶನ್ಸ್ ಬಂದಿತ್ತು. ಸೊ ಈ ವರ್ಷವೂ ಸಹ ಸಿಮಿಲರ್ ಕ್ವಶನ್ಸ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ನಾನೀಗ ನಿಮ್ಗೆ ಮಾಡ್ತಿರುವಂಥದ್ದೇ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಯಾಕಂದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು. ಸೊ ಆ ಕ್ವಶನ್ಸನ್ನು ಮಾಡ್ತಿರುವಂಥದ್ದು ಚಾಪ್ಟರ್ ವೈಸ್ ಕ್ರ್ಯಾಶ್ ಕೋರ್ಸ್, ಅಂದರೆ ಕಂಪ್ಲೀಟ್ ಫುಲ್ ಸಿಲೆಬಸ್ ಫಸ್ಟ್ ಇಯರ್ ಫಸ್ಟ್ ಚಾಪ್ಟ್ರಿಂದ ಹಿಡಿದು ಸೆಕೆಂಡ್ PUC ಲಾಸ್ಟ್ ಚಾಪ್ಟರ್ವರೆಗೂ ನಾನು ನಿಮಗೆ ಕ್ರ್ಯಾಶ್ ಕೋರ್ಸನ್ನು ಫ್ರೀಯಾಗಿ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಅಷ್ಟೇ ಅಲ್ಲ, KCET ಅಷ್ಟೇ ಅಲ್ಲ, KCET ಮುಗಿದ ನಂತರ ನಿಮಗೆ ಏನು ಕೌನ್ಸಿಲಿಂಗ್ ಪ್ರೊಸೀಜರ್ ಇದೆ ಅಲ್ಲೂ ಸಹ ನಾನು ಬಂದು ಗೈಡ್ ಮಾಡ್ತೀನಿ ನಿಮಗೆ, ಯಾವ ಥರ ಕಾಲೇಜಸನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೋಬೇಕು ಅನ್ನೋದನ್ನು. ಸೊ ಹಾಗಾಗಿರೋದ್ರಿಂದ ನಂದು ವಾಟ್ಸಪ್ ಚಾನಲ್ ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕೆಂದರೆ ಯಾವುದೇ PDF ಮತ್ತು ಯಾವುದೇ ಡಾಕ್ಯುಮೆಂಟ್ಸ್ KCET ಹಾಗೆ ಕೌನ್ಸಿಲಿಂಗ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬಂದಾಗ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ನೀವು ಟೆಲಿಗ್ರಾಮ್ ಲಿಂಕಿಗೆ ಬೆಟರ್ ಜಾಯ್ನ್ ಆಗಿ, ಯಾಕೆ ಅಂತಂದರೆ ಅಲ್ಲಿ ನಿಮಗೆ PDFಗಳನ್ನು ಫಾರ್ವರ್ಡ್ ಮಾಡ್ಬೋದು. ಸೊ ಹಾಗಾಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಕ್ರ್ಯಾಶ್ ಕೋರ್ಸ್ ಇರುತ್ತೆ ಫುಲ್, ಫಸ್ಟ್ ಚಾಪ್ಟ್ರಿಂದ ಲಾಸ್ಟ್ ಚಾಪ್ಟರ್ವರೆಗೂ ನಾನು ನಿಮಗೆ ಫ್ರೀಯಾಗಿ ಕ್ರ್ಯಾಶ್ ಕೋರ್ಸನ್ನು ಮಾಡ್ತಿರೋದು. ನಾನು ನಿಮ್ಗೆ ಕೇಳ್ತಿರೋದೊಂದೇ, ಜಸ್ಟ್ ಲೈಕ್ ಮತ್ತು ನಿಮಗೆ ಇಷ್ಟ ಆದರೆ ಕಾಮೆಂಟನ್ನು ಮಾಡಿ. ಓಕೆ, ಫಸ್ಟ್ ಚಾಪ್ಟ್ರಿಂದ ಸ್ಟಾರ್ಟ್ ಮಾಡೋಣ ಇವತ್ತು. ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ. ಫಸ್ಟಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಫಸ್ಟ್ ಚಾಪ್ಟ್ರಿಂದ. ಓಕೆ, ಫಸ್ಟ್ ಬರೋಣ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಓಕೆ, ಫಸ್ಟ್ ಕ್ವಶನ್ಗೆ ಬರೋಣ. ಫ್ಯೂ ಪ್ರಿಫಿಕ್ಸಸ್ ವಿತ್ ದೇರ್ ಮಲ್ಟಿಪಲ್ಸ್ ಆರ್ ಲಿಸ್ಟೆಡ್ ಬಿಲೋ, ಮಾರ್ಕ್ ದಿ ಯೂನಿಟ್ಸ್ ವಿಚ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಈಗ ನೀವು ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಿದ್ರೆ ನೀವು ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದಪ್ಪ ಅಂತಂದರೆ ಇದು ಮೋಲ್ ಕಾನ್ಸೆಪ್ಟ್, ನಿಮಗೆ ಗೊತ್ತಿರಲಿ. ಸೊ ನಮಗೆ ಅಲಾಂಗ್ ವಿತ್ ದಟ್ ನಾನು ನಿಮಗೆ ಟ್ರಿಕ್ಸು ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ದಾದ್ರು ಕಾನ್ಸೆಪ್ಟ್ಸಲ್ಲಿ ಬಂದಾಗ ಟ್ರಿಕ್ಸು ಮತ್ತು ಶಾರ್ಟ್ಕಟ್ಸ್ ಯೂಸ್ ಮಾಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡುವಂಥದ್ದನ್ನು ಸಹ. ಸೊ ಇಲ್ಲಿ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದಪ್ಪ ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ ಮೋಲ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ, ಅದ್ರ ಮೇಲೆ ಕ್ವಶನ್ಸ್ ಇದೆ. ಬಟ್ ಅಡಿಷನಲ್ ಕಾನ್ಸೆಪ್ಟ್ಸು ಸಹ ಕವರ್ ಮಾಡ್ತಾ ಹೋಗೋಣ ನಾವು. ಈಗ ಪ್ರಿಫಿಕ್ಸಸ್ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿದೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಬಿಗಿನಿಂಗಲ್ಲೇ ಇದೆ ಪ್ರಿಫಿಕ್ಸಸ್. ನಿಮಗಿಲ್ಲಿ ಆ ಪ್ರಿಫಿಕ್ಸಸ್ಗೆ ಅಂದರೆ ಎಕ್ಸ್ಪೊನೆಂಟ್ಸ್ ಕೊಟ್ಟಿದ್ದಾರೆ 10 ಪವರ್ಸ್. ಆ 10 ಪವರ್ಸ್ಗೆ ನಿಮಗೆ ಪ್ರಿಫಿಕ್ಸಸ್ಸನ್ನು ನಾವು ಚೆಕ್ ಮಾಡ್ಕೋಬೇಕು. ಪಿಕೋ ಅಂದರೆ ನಿಮಗೆ ಗೊತ್ತಿದೆ, ಪಿಕೋ ಮೀನ್ಸ್ ಇಟ್ಸ್ ಅ 10 power -12. ಪಿಕೋ ಅಂತಂದರೆ ಇಟ್ಸ್ ಅ 10 power -12. ನೆಕ್ಸ್ಟ್ ಫೆಮ್ಟೋ ಅಂತಂದರೆ ದಟ್ ಈಸ್ 10 power -15. ನೆಕ್ಸ್ಟ್ ಮಿಲ್ಲಿ ಮೀನ್ಸ್ ಇಟ್ಸ್ ಅ 10 power -3. ಹಾಗೆ ಗಿಗಾ ಅಂತಂದರೆ ಇಟ್ ಈಸ್ 10 power 9. ಹಾಗೆ ಹೆಕ್ಟೋ ಅಂತಂದರೆ ಇಟ್ಸ್ ಅ 10 power 2. ಸೊ ಇದು ಪ್ರಿಫಿಕ್ಸಸ್ ನಮ್ಗೆ ಕೊಟ್ಟಿರುವಂಥದ್ದು. ಪಿಕೋ ಅಂತಂದರೆ ಇಟ್ಸ್ ಅ 10 power -12, ಫೆಮ್ಟೋ ಮೀನ್ಸ್ 10 power -15, ಮಿಲ್ಲಿ ಮೀನ್ಸ್ 10 power -3, ಆ್ಯಂಡ್ ಗಿಗಾ ಮೀನ್ಸ್ ಇಟ್ಸ್ ಅ 10 power 9, ಆ್ಯಂಡ್ ಹೆಕ್ಟೋ ಮೀನ್ಸ್ 10 power 2. ಸೊ ಇಲ್ಲಿ ಕ್ವಶನ್ ಕೇಳಿರೋದು ಏನಪ್ಪ ಅಂದರೆ ವಿಚ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಹಿಯರ್ ಇಟ್ ಈಸ್. ಸೊ ದಟ್ ಈಸ್ ಯಾವ್ದು ಮ್ಯಾಚ್ ಆಗ್ತಿಲ್ಲ, ಪಿಕೋ ಇಟ್ಸ್ ನಾಟ್ ಮ್ಯಾಚಿಂಗ್ ಬಿಕಾಸ್ ಇಟ್ ಶುಡ್ ಬಿ 10 power -12, but here it is 10 power 9.
And next another one which is not matching is, it's a fourth one, giga. So giga means it's a 10 power 9, but here it is given is 10 power minus 12. So option A is correct, which is not correctly matched. We'll move to the second question. A measured temperature on Fahrenheit scale is 200 degree Fahrenheit. What will this ರೀಡಿಂಗ್ ವಿಲ್ ಬಿ ಇನ್ ದ ಸೆಲ್ಸಿಯಸ್ ಸ್ಕೇಲ್? ಇದು ಅಷ್ಟೇ ತುಂಬ ನಿಮಗೆ ಇವನ್ ನೀಟಲ್ಲೂ ತುಂಬ ಟೈಮ್ ಕೇಳಿದ್ದಾರೆ, ಜೆಇನಲ್ಲೂ ಕೇಳಿದ್ದಾರೆ, KCETನಲ್ಲೂ ಕೇಳಿದ್ದಾರೆ. ಸೊ ಕನ್ವರ್ಷನ್, ಟೆಂಪ್ರೇಚರ್ ಕನ್ವರ್ಷನ್ ಅಂದರೆ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್, ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್, ಫ್ಯಾರನ್ಹೀಟ್ ಟು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್, ಈ ಥರ ಕನ್ವರ್ಷನ್ಸ್ ಇದೆ. ಸೊ ಕನ್ವರ್ಷನ್, ಟೆಂಪ್ರೇಚರ್ ಕನ್ವರ್ಷನ್, ಯು ನೋ ದಟ್ how to convert degree Fahrenheit to Kelvin and degree Fahrenheit to degree Celsius to Kelvin. Formula ಏನಪ್ಪ ಅಂದರೆ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಮಾಡಿದ್ರೆ ನಮಗೆ we can convert degree Celsius to Kelvin. And the second formula which we have for conversion of degree Celsius to Fahrenheit is 9/5 times of degree Celsius plus 32 is a formula. ನಮಗೆ ಇಲ್ಲಿ ಕ್ವಶನ್ ಕೊಟ್ಟಿರುವಂಥದ್ದು ಡಿಗ್ರಿ ಸೆಲ್ಸಿಯಸ್ ಫ್ಯಾರನ್ಹೀಟನ್ನು ಡಿಗ್ರಿ ಸೆಲ್ಸಿಯಸ್ಗೆ ನಾವು ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ, ಸೊ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಫಾರ್ಮುಲಾನ ನಾವು ಯೂಸ್ ಮಾಡಬೇಕಾಗತ್ತೆ. ಫಸ್ಟ್ ಫಾರ್ಮುಲಾ ನಿಮಗೆ ರೆಫರೆನ್ಸ್ಗೆ ಇರಲಿ ಅಂತ, ಯಾಕಂದರೆ ಇದು ನಿಮಗೆ ಎರಡನೇ ಫಾರ್ಮುಲಾ ಇದೆ ನಿಮಗೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದು ಡಿಗ್ರಿ ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡುವಂಥ ಫಾರ್ಮುಲಾ. ಸೊ ಇಲ್ಲಿ ಕೊಟ್ಟಿರುವಂಥದ್ದು, ಸೊ ಫಾರ್ ಅಸ್ ದೇ ಹ್ಯಾವ್ ಗಿವನ್ ಫ್ಯಾರನ್ಹೀಟ್ ಟು ಕನ್ವರ್ಟ್ ಫಾರ್ ದ ಡಿಗ್ರಿ ಸೆಲ್ಸಿಯಸ್. ಸೊ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 200 ಮೈನಸ್ 32 ಡಿವೈಡೆಡ್ ಬೈ, ಇದನ್ನು ಅರೇಂಜ್ ಮಾಡಿಕೊಂಡ್ರೆ ಫಾರ್ಮುಲಾನ ನಮಗೆ ಈ ಥರ ಬರುತ್ತೆ 5/9 ಇಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ ಅಂತ ಸಿಂಪ್ಲಿಫೈ ಮಾಡಿದ್ರೆ, ಇಫ್ ಯು ಸಿಂಪ್ಲಿಫೈ ದಿಸ್ ವಿಲ್ ಗೆಟ್ ಇಟ್ 93.93 ಡಿಗ್ರಿ ಸೆಲ್ಸಿಯಸ್. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಇದು ಅಷ್ಟೇ ನಿಮಗೆ ತುಂಬ ಫ್ರೀಕ್ವೆಂಟಾಗಿ ಕೇಳಿರುವಂಥ ಕ್ವಶನು. ನೆಕ್ಸ್ಟ್ ಕ್ವಶನ್ ನಂಬರ್ 3, ದ ಪರ್ಸೆಂಟೇಜ್ ಆಫ್ ಕಾಪರ್ ಆ್ಯಂಡ್ ಆಕ್ಸಿಜನ್ ಇನ್ ದ ಸ್ಯಾಂಪಲ್ಸ್ ಆಫ್ ಕಾಪರ್ ಆಕ್ಸೈಡ್ obtained by the different methods were obtained to be same. This proves that law of, ಇಲ್ಲಿ ನಿಮಗೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನಲ್ಲಿ ಬಂದರೆ ಇದನ್ನು ಸಹ ತುಂಬ ಟೈಮು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಕೇಳಿದ್ದಾರೆ. ಬಟ್ ಇಲ್ಲಿ ಏನು ಗೊತ್ತಾ, ಟ್ರಿಕ್ ಇದೆ, ಒಂದು ಸ್ವಲ್ಪ ಟ್ರಿಕ್ಕನ್ನು ಅಪ್ಲೈ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಏನು ಟ್ರಿಕ್ಕು? ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸಲ್ಲಿ ಒಂದೊಂದಕ್ಕೂ ಒಂದು ಹಿಂಟ್ ಇದೆ. ಏನಪ್ಪ ಅಂದರೆ ಕನ್ಸರ್ವೇಷನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತಂದರೆ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ಇಟ್ಸ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. It's a balanced chemical equation. It's a balanced chemical equation. Again, next, law of constant proportion. Law of constant proportion ಅಂತಂದರೆ ನಿಮಗೆ the key point here is percentage of elements same in different sample. ಸೊ ಇದು ನಿಮಗೆ ಕೀ ಪಾಯಿಂಟ್. ಯಾವುದಕ್ಕೆ? ಇಟ್ಸ್ ಅ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. ಲೈಕ್ ಈಗ ನಾವು ಪರ್ಸೆಂಟೇಜ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ತೊಗೊಂಡ್ರೆ ಸಿಂಥೆಟಿಕ್ ಆ್ಯಂಡ್ ನ್ಯಾಚುರಲ್. ಸೊ ಸಿಂಥೆಟಿಕ್ ನ್ಯಾಚುರಲ್ ಡಿಫ್ರೆಂಟ್ ಸೋರ್ಸಸ್ ಬರುತ್ತೆ ನಿಮಗೆ ಇಲ್ಲಿ. ಕಾನ್ಸ್ಟೆಂಟ್ ಪ್ರಪೋರ್ಷನಲ್ಲಿ ಏನಂತಂದರೆ ಡಿಫ್ರೆಂಟ್ ಸೋರ್ಸಸ್ ಯೂಸ್ ಮಾಡ್ತೀವಿ, ವರ್ಡ್ ಬರಬೇಕು ಡಿಫ್ರೆಂಟ್ ಸೋರ್ಸ್, ಆಗ ದಟ್ಸ್ ಅ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. ನೆಕ್ಸ್ಟು ಮಲ್ಟಿಪಲ್ ಪ್ರಪೋರ್ಷನ್ಸ್. ಸೊ ಮಲ್ಟಿಪಲ್ ಪ್ರಪೋರ್ಷನ್ಸ್ಗೆ ಕೀ ಪಾಯಿಂಟ್ ಏನಪ್ಪ ಅಂತಂದರೆ, ಮಲ್ಟಿಪಲ್ ಪ್ರಪೋರ್ಷನ್ಸ್ ಕೀ ಪಾಯಿಂಟ್ ಏನಂತಂದರೆ 2 or more ಕಾಂಪೌಂಡ್ಸ್ ಇರಬೇಕು, 2 or more ಕಾಂಪೌಂಡ್ಸ್, ಆ್ಯಂಡ್ ದೋಸ್ ಆರ್ ಆಲ್ ಕಾಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ ದ ಸೇಮ್ ಟೈಪ್ ಆಫ್ ದ ಎಲಿಮೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ ಅಂತಂದರೆ H2O and H2O2, ಆ್ಯಂಡ್ ಬೋತ್ ಆರ್ ಮೇಡ್ ಅಪ್ ಆಫ್ ವಾಟ್? ಇಟ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಕಂಪೋಸ್ಡ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಲೈಕ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ಅಂದರೆ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ಅಂದರೆ ನೈಟ್ರೋಜನ್ ಮಾನಾಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್. ಯು ಕ್ಯಾನ್ ಸಿ ನಿಮಗೆ 2 ಅಥವಾ 2ಕ್ಕಿಂತ ಜಾಸ್ತಿ ಕಾಂಪೌಂಡ್ ಇರ್ಬೋದು, ಬಟ್ ದೋಸ್ ಶುಡ್ ಕಂಪೋಸ್ಡ್ ಆಫ್ ದ ಸೇಮ್ ಟೈಪ್ ಆಫ್ ದ ಎಲಿಮೆಂಟ್ಸ್. ಹೈಡ್ರೋಜನ್ ಆಕ್ಸಿಜನ್, ಹೈಡ್ರೋಜನ್ ಆಕ್ಸಿಜನ್, ಕಾರ್ಬನ್ ಆಕ್ಸಿಜನ್, ಕಾರ್ಬನ್ ಆಕ್ಸಿಜನ್. ಸೊ ಪ್ರಪೋರ್ಷನ್ ಡಿಫ್ರೆಂಟ್ ಇರುತ್ತೆ, ಅದಕ್ಕೆ ನಾವು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ಇದು ಕೀ ಪಾಯಿಂಟ್ ನಿಮಗೆ ಶಾರ್ಟ್ಕಟ್ ಮೆಥಡ್ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಕಾಂಪಿಟೇಟಿವ್ಗೆ. ನೆಕ್ಸ್ಟ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂತ ಇನ್ನೊಂದಿದೆ, ಇದು ನಿಮ್ಮ ಥಿಯರಿನಲ್ಲಿಲ್ಲ, ರೆಸಿಪ್ರೋಕಲ್ ಪ್ರಪೋರ್ಷನ್ ಇದು. ಸೊ ಇಲ್ಲಿ ನಿಮಗೆ ಏನು ಗೊತ್ತಾ, ಇಲ್ಲಿ 3 ಕಾಂಪೌಂಡ್ಸ್ ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ರೆಸಿಪ್ರೋಕಲ್ ಅಂತಂದರೆ, ಸಿ ಇಫ್ ದೇ
ಎರಡು ಕಾಂಪೌಂಡಲ್ಲಿ ಒಂದು ಎಲಿಮೆಂಟ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ CH4 ಅಂಡ್ CO2 ಯಾವ ಎಲಿಮೆಂಟ್ ಕಾಮನ್ ಆಗಿದೆ? ಕಾರ್ಬನ್ ಕಾಮನ್ ಆಗಿದೆ. ಸೊ ಇಲ್ಲಿ ರಿಮೈನಿಂಗ್ ಎಲಿಮೆಂಟ್ಸ್ ಕಂಬೈನ್ಡ್ ಆಗುತ್ತೆ. ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದು? ಹೈಡ್ರೋಜನ್ ಅಂಡ್ ಆಕ್ಸಿಜನ್ ವಿಲ್ ಕಂಬೈನ್ ಟು ಫಾರ್ಮ್ ಅನದರ್ ಥರ್ಡ್ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ H2. ಇದು ಲಾ ಆಫ್ ಮಲ್ಟಿಪಲ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್ ಅಂತ ಕರಿತೀವಿ. ಸೊ ಎರಡು ಕಾಂಪೌಂಡಲ್ಲಿ ಒಂದು ಎಲಿಮೆಂಟ್ ಸೇಮ್ ಇರುತ್ತೆ, ವಿಚ್ ದ ಒನ್ ವಿಚ್ ಇಸ್ ಅ ಡಿಫರೆಂಟ್ ವಿಲ್ ಕಂಬೈನ್ ಟು ಫಾರ್ಮ್ ಅನದರ್ ಕಾಂಪೌಂಡ್. ಡಿಫರೆಂಟ್ ಎಲಿಮೆಂಟ್ಸ್ ಯಾವುದು? ಹೈಡ್ರೋಜನ್ ಆಕ್ಸಿಜನ್ ಎರಡು ಕಂಬೈಂಡ್ ಆಗಿ ಇನ್ನೊಂದು ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಟೋಟಲ್ ಈ ಥರ 3 ಕಾಂಪೌಂಡ್ಸ್ ಇರಬೇಕಾಗುತ್ತೆ ನಮಗೆ ರೆಸಿಪ್ರೋಕಲ್ ಪ್ರಪೋರ್ಷನ್ಗೆ. ಇದು ನಿಮಗೆ ಕಾಂಪಿಟೇಟಿವ್ಗೆ ಇಷ್ಟನ್ನು ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಮುಗ್ದಿತ್ತು ನಿಮಗೆ. ಯಾವ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. CET ಆಗಲಿ, ನೀಟ್ ಆಗಲಿ, JEE ಎಕ್ಸಾಮಿನೇಷನ್ಸಲ್ಲಾಗಲಿ. ಸೊ ಈಗ ನೀವು ನೋಡಿ, ದ ಪರ್ಸೆಂಟೇಜ್ ಆಫ್ ಕಾಪರ್ ಅಂಡ್ ಆಕ್ಸಿಜನ್ ಇನ್ ದ ಸ್ಯಾಂಪಲ್ಸ್ ಆಫ್ ಕಾಪರ್ ಒಬ್ಟೈನ್ಡ್ ಫ್ರಮ್ ದ ಡಿಫ್ರೆಂಟ್ ಮೆಥಡ್ಸ್. ನಾನು ಆಗಲೇ ಹೇಳಿದೆ ನಿಮಗೆ ಡಿಫ್ರೆಂಟ್ ಸ್ಯಾಂಪಲ್ಸ್ ಮೆಥಡ್ಸ್ ಫೌಂಡ್ ಟು ಬಿ ಸೇಮ್ ಅಂತಂದರೆ ಯಾವ್ದು ಹೇಳಿ? ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ಸ್. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಈಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಈಗ ಲಾಸ್ಟ್ ಕ್ವಶನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಲ್ರೆಡಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ಇಟ್. So now just you have to apply the same concept. Law of conservation of mass means I have told you already what you have to expect here is balanced chemical equation. Law of conservation of mass means balanced chemical equation. So check it out which is balanced chemical equation among the following 4. So first one you can see this 2 magnesiums are there in the reactant side and 2 magnesiums are there in the product side, but you can see in oxygen there are 2 oxygens in the reactant side, but only, and again there is 2 oxygens in the product side also. So this is balanced chemical equation, means it will obey law of conservation of mass. The question is which is not correct, means which is not matching for the law of conservation of mass. So option A is matching for the law of conservation of mass. Come to the option B now. Check it out for the carbon, and 3 carbons are there in the reactant side, and product side there is only 1 carbon, so which is not matching. So obviously which will not obey law of conservation of mass. So option B is correct. Similarly you can check it out option C and D also, they are exactly matching law of conservation of mass. So option B is correct for the question number 4. Next come to the question number 5. Boron has 2 stable isotopes. ಇದು ಅಷ್ಟೇ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಅನ್ಕೊಳ್ಳಿ. ನೀಟಲ್ಲಿ JEE CET ತುಂಬ ಟೈಮ್ ಕೇಳಿದ್ದಾರೆ ಈ ಕ್ವಶನನ್ನು. ನಿಮಗೆ ಎಲಿಮೆಂಟ್ಸ್ ಚೇಂಜ್ ಆಗ್ಬೋದು, ಬಟ್ ನಿಮಗೆ ಸಿಮಿಲರ್ ಇರುತ್ತೆ ಕ್ವಶನ್ನು. ಸೊ ಇದು ವೆನ್ ದ 2 ಎಲಿಮೆಂಟ್ಸ್ ಆಫ್ ದ ಐಸೋಟೋಪ್ಸ್, ಈಗ ನಿಮ್ಗೆ ಒಂದು ಎಲಿಮೆಂಟಿಗೆ 2 ಐಸೋಟೋಪ್ಸ್ ಅಥವಾ ಮೋರ್ ದ್ಯಾನ್ 2 ಐಸೋಟೋಪ್ಸ್ ಇದ್ದಾಗ ಅಟಾಮಿಕ್ ಮಾಸನ್ನು ಫೈಂಡ್ ಔಟ್ ಮಾಡೋದು ಯಾವ ಥರ ಅಂತಂದರೆ ವಿ ಯೂಸ್ ಆವರೇಜ್ ಅಟಾಮಿಕ್ ಮಾಸ್. ವೆನ್ ವಿ ಯೂಸ್ ಆವರೇಜ್ ಅಟಾಮಿಕ್ ಮಾಸ್, ವೆನ್ ದ ಎಲಿಮೆಂಟ್ ಹ್ಯಾಸ್ ಐಸೋಟೋಪ್ಸ್, then we have to calculate average atomic mass. ಯಾಕೆ ಅಂತಂದರೆ see this, one boron has atomic mass 10, another boron has atomic mass 11, then which one we will consider as atomic mass of the boron? We will consider average atomic mass. What is the formula to use average to calculate the average atomic mass? Average atomic mass is equal to summation of mass number into abundance. So ಇಲ್ಲಿ ನಿಮಗೆ 2 ಐಸೋಟೋಪ್ಸ್ ಬಂದರೆ one mass number multiplied by abundance plus mass number into abundance. If you get the 3 isotopes, mass number into abundance plus mass number into abundance plus mass number into abundance for the first, second, third isotope. Since here we have only 2 isotopes, so what is the mass number of the first isotope is a 10 into what is the abundance? It's a 19%. How do you write the 19%? 19 divided by 100 it is, plus next second isotope. What's the mass number of the second isotope? It's 11 into what's the abundance? It's 81%. So 81 divided by 100. So in some of the materials you can see like this also they will do it. You will get the same answer like 10 into 9 plus 11 into 81 overall divided by 100. So like this also they will do it. So but you will get the same answer. So now here we will do it in this method, that's equal to overall we'll get it. It's a 10.81 we will get it. So the average atomic mass of boron is equal to
is equal to 10.81. So this is how we will calculate average atomic mass if the element has isotopes. When the element has isotopes, we will calculate average atomic mass by using this formula. And this is one of the important question for your all type of the competitive exams. Next ಬರೋಣ question number 6 ಗೆ. How many aluminum ions are present in 0.051 gram of aluminum oxide? ಇದು ನಿಮಗೆ ಸ್ವಲ್ಪ ಲೆಂದಿ ಕ್ವಶನ್ ಬರುತ್ತೆ, ಮೋಲ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೋಲ್ ಕಾನ್ಸೆಪ್ಟ್ ಅಲ್ಲಿ ಮೋಲ್ಸ್, ಮಾಲಿಕ್ಯೂಲ್ಸ್, ಅಯಾನ್ಸ್ ಸ್ವಲ್ಪ ಕ್ಲಾರಿಟಿ ಇರಬೇಕು. ಒನ್ ಮಾಲಿಕ್ಯುಲ ಫಸ್ಟ್ ತಗೊಳ್ಳೋಣ. ಇಲ್ಲಿ ನಮಗೆ ಕ್ವಶನ್ ಏನಪ್ಪ ಅಂತಂದರೆ 0.01 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡಲ್ಲಿ ಎಷ್ಟು ಅಲ್ಯೂಮಿನಿಯಂ ಅಯಾನ್ಸ್ ಇದೆ ಅಂತ. ಫಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಫಸ್ಟ್ ಅಲ್ಯೂಮಿನಿಯಂ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಅಂತಂದರೆ Al2O3, ಅಲ್ಯೂಮಿನಿಯಂ ಆಕ್ಸೈಡ್ ಅಂದರೆ Al2O3. ಫಸ್ಟು ನಮಗೆ ಎಷ್ಟು Al2O3 ಮಾಲಿಕ್ಯೂಲ್ಸ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಎಷ್ಟು Al2O3 ಮಾಲಿಕ್ಯೂಲ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಮೋಲ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಮಾಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಮಾಲಿಕ್ಯೂಲ್ಸನ್ನು ಫೈಂಡ್ ಔಟ್ ಮಾಡೋಣ Al2O3, ಆ್ಯಂಡ್ ದೆನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಯೂಸ್ ಮಾಡಿಕೊಂಡು ನಂಬರ್ ಆಫ್ ಅಯಾನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಫಸ್ಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಇಫ್ ದೇ ಗಿವನ್ ಮಾಸ್, ಸಿಂಪಲ್ ಇಟ್ ಈಸ್ ಕಾನ್ಸೆಪ್ಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಮೋಲ್ ಕಾನ್ಸೆಪ್ಟಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಫ್ ದೇ ಹ್ಯಾವ್ ಗಿವನ್ ಮಾಸ್, given mass divided by molecular mass or molar mass into Avogadro number. This is a formula we use it to calculate the number of moles, number of molecules if they have given mass. ಮಾಸ್ ಕೊಟ್ಟಿದ್ರೆ ನಾವು ಮಾಲಿಕ್ಯೂಲ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆ, ಈಗ ಗಿವನ್ ಮಾಸ್ಗೆ ಬರೋಣ. ಎಷ್ಟು ಕೊಟ್ಟಿದ್ದಾರೆ ಮಾರ್ಕ್ಸ್ ಇಲ್ಲಿ? 0.051 ಗ್ರಾಮ್ಸ್ divided by molecular mass of aluminum oxide. Al2O3 molecular mass, atomic mass 2 aluminums ಇದೆ, atomic mass of the each aluminum is 27 plus, and 3 oxygens are there, each atomic mass of oxygen is 16. That's overall molecular mass is equal to 102 ಬರುತ್ತೆ a aluminum oxide. So it's 102 into Avogadro number, that's nothing but 6.023 into 10 power 23. ಓಕೆ, ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರುತ್ತೆ, ಇಟ್ಸ್ 3.011 ಇಂಟು 10 ಪವರ್ 20 ಮಾಲಿಕ್ಯೂಲ್ಸ್ ಆಫ್ Al2O3. ನಮಗೆ ಇಲ್ಲಿ ಮಾಲಿಕ್ಯೂಲ್ಸ್ ಆಫ್ Al2O3 ಎಲ್ಲ ಬೇಕಾಗಿರೋದು, ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಅಲ್ಯೂಮಿನಿಯಂ ಅಯಾನ್ಸ್. ಸೊ ನಮಗೆ ಗೊತ್ತು ಒನ್ ಮಾಲಿಕ್ಯೂಲ್ ಆಫ್, ವಿ ನೋ ದಟ್ ಒನ್ ಮಾಲಿಕ್ಯೂಲ್ ಆಫ್ Al2O3, one molecule of Al2O3 has how many aluminum ions? ಇಲ್ಲಿ ನೋಡ್ಬೋದು, ಒಂದು Al2O3 ನಲ್ಲಿ ಎಷ್ಟು ಅಲ್ಯೂಮಿನಿಯಂ ಇದೆ? 2 ಅಲ್ಯೂಮಿನಿಯಂ ಅಯಾನ್ಸ್ ಇದೆ, has 2 aluminum ions. Then how many Al2O3 molecules we have? That we have 3.011 into 10 power 23 Al2O3 have how many aluminum ions? X ಅಂತ ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಿ. ಸೊ ನಮಗೆ ಎಕ್ಸ್ ಏನು ಬರುತ್ತೆ? ದಟ್ ಈಸ್ 2 ಇಂಟು 3.011 ಇಂಟು 10 ಪವರ್ 20, ದಟ್ಸ್ ಈಕ್ವಲ್ ಟು ನಮಗೆ 6.023 ಇಂಟು 10 ಪವರ್ 23 ಅಯಾನ್ಸ್ ಬರುತ್ತೆ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ನಾವು ಫಸ್ಟ್ ಕ್ಯಾಲ್ಕುಲೇಟ್ ಅಲ್ಯೂಮಿನಿಯಂ ಅಯಾನ್ಸ್ ಬೇಕು ಅಂದರೆ ಫಸ್ಟ್ ನಮಗೆ ಎಷ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಅಯಾನ್ಸ್ ಇದೆ, ಮಾಲಿಕ್ಯೂಲ್ಸ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮಾಸ್ ಕೊಟ್ಟಿದ್ದಾರೆ, ಯಾವ ಥರ ಮಾಲಿಕ್ಯೂಲ್ಸ್ ಫೈಂಡ್ ಔಟ್ ಮಾಡೋದು ಅಂದರೆ ಮೋಲ್ ಕಾನ್ಸೆಪ್ಟ್ ಯೂಸ್ ಮಾಡಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು ಅವಗ್ಯಾಡ್ರೋ ನಂಬರ್. ಗಿವನ್ ಮಾಸ್ ಇಸ್ 0.051, ಮಾಲಿಕ್ಯುಲರ್ ಮಾಸ್ ಇಸ್ 102 ಇಂಟು ಅವಗ್ಯಾಡ್ರೋ ನಂಬರ್ ಇಸ್ 6.022 ಇಂಟು 10 ಪವರ್ 23. ಸೊ ನಮಗೆ ಸಿಕ್ಕಿರುವಂಥ ಅಲ್ಯೂಮಿನಿಯಂ ಆಕ್ಸೈಡ್ ಮಾಲಿಕ್ಯೂಲ್ಸ್ ಬಂದು 3.011 ಇಂಟು 10 ಪವರ್ 20 ಮಾಲಿಕ್ಯೂಲ್ಸ್ ಆದರೆ, we know that each aluminum Al2O3 aluminum oxide has 2 aluminum ions. ಹಾಗಾದರೆ ನಮಗೆ 3.0011 into 10 power 23 aluminum molecules have, so that is 6.023 into 10 power 23 ions ಬರುತ್ತೆ. So answer is option A is correct. Next question number 7 ಬಂದರೆ, 5.6 liters of gas at STP are found to have the mass of 22 gram
ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಗ್ಯಾಸ್ ಈಸ್. ಸೊ ಅಗೇನ್ ನಿಮಗೆ ಇದು ಮೋಲ್ ಕಾನ್ಸೆಪ್ಟ್ ಬರುತ್ತೆ. ವಾಲ್ಯೂಮ್ ನೋಡಿ ಯಾವ ಕ್ವಶನ್ ಏನು ಟಾಪಿಕ್ ಕೊಟ್ಟಿದ್ದಾರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಮೋಲ್ ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. ಇನ್ನೊಂದ್ಸರಿ ಟ್ರಯಾಂಗಲನ್ನು ಬರೀತೀನಿ ನೋಡಿ, ಚೆಕ್ ಮಾಡಿ, ಸಿಂಪಲಾಗಿ ಚೆಕ್ ಮಾಡ್ಕೊಳ್ಳಿ. 1 mole ಆಫ್ ಎನಿ ಕಾಂಪೌಂಡ್ ವಿಚ್ ಕಂಟೈನ್ಸ್ ಹೌ ಮೆನಿ ಪಾರ್ಟಿಕಲ್ಸ್ ಈಸ್ 6.022 into 10 power 23 particles. Next, 1 mole will have of any compound will have how much grams? It is molar mass grams. Molar mass grams. Okay, 1 mole at STP which will occupy the volume. What is the volume which is occupied by the gas at STP? That's equal to 22.4 liter. ಇದು ನಿಮಗೆ ಕಂಪ್ಲೀಟ್ ಟ್ರಯಾಂಗಲ್, ಮೋಲ್ ಕಾನ್ಸೆಪ್ಟ್ ಟ್ರಯಾಂಗಲ್. ಇದನ್ನು ದೀಸ್ ಆರ್ ಆಲ್ ಇಂಟರ್ ಕನ್ವರ್ಟಬಲ್. ಈಗ ನಾನೇನು ನಿಮ್ಗೆ ಕೊಟ್ಟಿದ್ದೀನಿ, ಈಗ ನೋಡಿ ಮಾಸಿಂದ ವಾಲ್ಯೂಮನ್ನು ಕನ್ವರ್ಟ್ ಮಾಡ್ಕೋಬೋದು, ವಾಲ್ಯೂಮಿಂದ ಮಾಸ್ಗೆ ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಪಾರ್ಟಿಕಲ್ಸಿಂದ ವಾಲ್ಯೂಮ್ ಕನ್ವರ್ಟ್ ಮಾಡ್ಬೋದು, ವಾಲ್ಯೂಮಿಂದ ಪಾರ್ಟಿಕಲ್ಸನ್ನು ಕನ್ವರ್ಟ್ ಮಾಡ್ಬೋದು. ಹಾಗೆ ಮಾಸಿಂದ ಪಾರ್ಟಿಕಲ್ಸಿಂದ ಮಾಸ್. ಇದು ಕಂಪ್ಲೀಟ್ ಟ್ರಯಾಂಗಲನ್ನು ಜ್ಞಾಪಕ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಮೋಲ್ ಕಾನ್ಸೆಪ್ಟು ತುಂಬ ಈಸಿ. ಈಗ ವೆರಿ ಸಿಂಪಲ್. ಇಲ್ಲಿ ನೋಡಿ 22.4 liters ಆಫ್ ದ ಗ್ಯಾಸ್ ವಿಚ್ ವಿಲ್ ಹ್ಯಾವ್ ಹೌ ಮೆನಿ ಪಾರ್ಟಿಕಲ್ಸ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ದಟ್ ಈಸ್ 6.022 into 10 power 23 particles. ಅಥವಾ 6.022 into 10 power 23 particles at STP which will occupy how much volume ಅಂತ ಕೇಳಿದ್ರೆ ಏನು ಹೇಳ್ತೀರಾ? 22.4 liter. ಇದನ್ನು ಬೇಸಿಕ್ ಆಗಿ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಈಗ 22.4 liters ವಿಚ್ ವಿಲ್ ಹ್ಯಾವ್ ದ ಪಾರ್ಟಿಕಲ್ 6.022 into 10 power 23 particles ಆದರೆ ಈಗ 11.2 liters ಕೊಟ್ಟರೆ ಏನು ಮಾಡ್ತೀರಾ? ದಟ್ಸ್ ಹಾಫ್ ಅಂದರೆ 3.011 into 10 power 23 particles ಆಗುತ್ತೆ. ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಇದು ಕಂಪ್ಲೀಟ್ ಟ್ರಯಾಂಗಲನ್ನು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಮೋಲ್ ಕಾನ್ಸೆಪ್ಟು ತುಂಬ ಈಸಿ ಆಗುತ್ತೆ. ಈಗ ನೋಡಿ ಒಂದು ಕಾನ್ಸೆಪ್ಟನ್ನು ನೋಡೋಣ. ಈಗ ನೋಡಿ 5.6 liters ಮತ್ತು ಮಾಸ್. ನೋಡಿ ಮಾಸ್ ಮತ್ತು ವಾಲ್ಯೂಮ್ ಎರಡು ನಮಗೆ ಕೊಟ್ಟಿರುವಂಥದ್ದು, ಅದನ್ನು ಕಂಪ್ಯಾರಿಸನ್ ನೋಡಿ. ಮಾಸ್ ಎಲ್ಲಿದೆ? ಇಲ್ಲಿದೆ ನೋಡಿ, ಮೋಲಾರ್ ಮಾಸ್ ಗ್ರಾಮ್ಸ್. ಮತ್ತು ಇಲ್ಲಿ ವಾಲ್ಯೂಮ್ ಎಲ್ಲಿದೆ? ಇಲ್ಲಿದೆ ನೋಡಿ. ಸೊ ಇದನ್ನು ನಾವು ಕಂಪ್ಯಾರಿಸನ್ ಸ್ಟ್ಯಾಂಡರ್ಡ್, ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಏನಿದೆ ನೋಡಿ, 22.4 liter ಆಫ್ ಗ್ಯಾಸ್ at STP which will have the mass how much grams? molar mass grams ಅಲ್ವಾ? ಹಾಗಾದರೆ ನಮಗೆ ಕ್ವಶನ್ ಕೊಟ್ಟಿರೋದು ಏನಪ್ಪ ಇಲ್ಲಿ ಅಂತಂದರೆ 5.6 liters ಆಫ್ ಗ್ಯಾಸ್ ವಿಚ್ ವಿಲ್ ಹ್ಯಾವ್ ದ ಮಾಸ್ ಎಷ್ಟಿದೆ ಇಲ್ಲಿ? 22 grams. 5.6 liters ಆಫ್ ಗ್ಯಾಸ್ 22 grams ಇದ್ದರೆ, ವೆಯ್ಟ್ ಇದ್ದರೆ, ಹಾಗಾದರೆ ನಮಗೇನು ಬೇಕಾಗಿರೋದು ಕ್ವಶನ್ ಇಲ್ಲಿ? ಮಾಲಿಕ್ಯುಲರ್ ಮಾಸ್ ಎಷ್ಟಿರುತ್ತೆ ಅಂದರೆ ದಟ್ ಈಸ್ 22.4 liters ಆಫ್ ಗ್ಯಾಸ್ ಎಷ್ಟು ಇರುತ್ತೆ ಮಾಸು, ದಟ್ಸ್ ಅ ಮೋಲಾರ್ ಮಾಸ್ ಗ್ರಾಮ್ಸ್. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡಿ. ಸೊ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಆರ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು 22.4 into 22 divided by 5.6. That's equal to 88 grams. So option C is correct. Very simple. ನಿಮಗೆ ವಾಲ್ಯೂಮ್ ಮಾಸ್ ಇದನ್ನು ಎರಡೂ ಕೊಟ್ಟಿರೋದು. ಹಾಗೆ ಏನು ಕೊಟ್ಟಿದ್ದಾರೆ ನಮಗೆ ಅದನ್ನು ಫಸ್ಟು ಲೀಟರ್ಸ್ ವಾಲ್ಯೂಮನ್ನು ಬರ್ಕೊಂಡಿದ್ದೀನಿ, ಮಾಸ್ ಎಷ್ಟು ಬರುತ್ತೆ ನಮಗೆ ಕೊಟ್ಟಿರುವಂಥ ಡೇಟಾದಲ್ಲಿ, ವಾಲ್ಯೂಮ್ ಎಷ್ಟಿದೆ ಮತ್ತು ಮಾಸ್ ಎಷ್ಟಿದೆ, ಅದನ್ನು ಎರಡನ್ನೇನು ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಅನ್ನೋನ್ ಇರುತ್ತೋ ಅದನ್ನು ಎಕ್ಸ್ ಅಂತ ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ದ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಸ್ ಮ್ಯಾಕ್ಸಿಮಮ್ ಇನ್. ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಸ್ ಮ್ಯಾಕ್ಸಿಮಮ್ ಇನ್. ಸೊ ಒಂದೊಂದೇ ಚೆಕ್ ಮಾಡ್ಕೊ ಬರೋಣ. ಆಪ್ಷನ್ ಎ 18 grams ಆಫ್ ವಾಟರ್. 18 grams ಆಫ್ ವಾಟರ್. ನೀವು ಜಸ್ಟ್ ಇಲ್ಲಿ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಬೆಟರ್ ಕನ್ವರ್ಷನ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂದರೆ number of moles is more, molecules also will be more. 1 mole will have 1 mole of Avogadro number, 1 Avogadro number molecules. So similarly ನಿಮಗೆ ನಂಬರ್ ಆಫ್ ಮೋಲ್ಸನ್ನು ನೀವು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಸಾಕು, ಮಾಲಿಕ್ಯೂಲ್ಸ್ ಆಟೋಮೆಟಿಕಲಿ ಸಿಕ್ಬಿಡುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ 18 grams ಆಫ್ ವಾಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಮೋಲ್ಸ್? ಇಟ್ಸ್ ಅ 1 mole ಬಿಕಾಸ್ ಮೋಲಾರ್ ಮಾಸ್ ಆಫ್ ವಾಟರ್ ಇಸ್ 18 ಅಂದರೆ 1 mole ಆಫ್ ವಾಟರ್. ನೆಕ್ಸ್ಟ್ ಆಪ್ಷನ್ ಬಿಗೆ ಬರೋಣ. ದಟ್ ಈಸ್ 18 moles. 18 moles means it's 18 moles only. 18 moles of water. Next option C ಬರೋಣ. 18 molecules. So 18 molecules ಅಂತಂದರೆ that if you convert it for molecules ಅನ್ನು ನೀವು ಕನ್ವರ್ಟ್ ಮಾಡಿದ್ರೆ ಒಬ್ವಿಯಸ್ಲಿ ಇಲ್ಲಿ ನಿಮಗೆ 1 into Avogadro number 6.022 into 10 power 23 molecules ಬರುತ್ತೆ. ಇಲ್ಲಿ 18 into 6.022 into 10 power 23 ಬರುತ್ತೆ.
ಇಲ್ಲಿ ನಿಮಗೆ ಜಸ್ಟ್ 18 ಮಾಲಿಕ್ಯೂಲ್ಸ್ ಅಂತ ಇದೆ. 18 ಮಾಲಿಕ್ಯೂಲ್ಸ್ ಅಂದರೆ ಎಕ್ಸ್ಟ್ರೀಮ್ಲಿ ಸ್ಮಾಲ್. ಸೊ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇರುತ್ತೆ ನೋಡಿ, ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಆಪ್ಷನ್ ಡಿಗೆ ಬಂದರೆ ಇಲ್ಲಿ 1.8 ಗ್ರಾಮ್ಸ್. 1.8 ಗ್ರಾಮ್, 18 ಗ್ರಾಮ್ ಇಸ್ ಈಕ್ವಲ್ ಟು 1 ಮೋಲ್. ಹಾಗಾದರೆ 1.8 ಗ್ರಾಮ್ ಇಸ್ ಈಕ್ವಲ್ ಟು ಹೌ ಮೆನಿ ಮೋಲ್ಸ್? ಇಟ್ಸ್ 0.1 ಮೋಲ್. ನಿಮಗೆ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೀರಾ ಅಂತಂದರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ನಂಬರ್ ಆಫ್ ಮೋಲ್ಸ್ಗೆ ಸಿಂಪಲ್ ಫಾರ್ಮುಲಾ ಮಾಸ್ ಕೊಟ್ಟಿರೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಿ ಈಸಿಯಾಗಿ ಸಿಕ್ಬಿಡುತ್ತೆ. ಮಾಸ್ ಇಸ್ 1.8 divided by molar mass is 18 is equal to 0.1 mole. So 0.1 mole means 0.1 into Avogadro number of molecules, 6.022 into 10 power 23 molecules. So ನಾವು ಇಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಹೈಯೆಸ್ಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರೋದು ಅಂತಂದರೆ ದಟ್ ಈಸ್ obviously ಆಪ್ಷನ್ ಬಿ ಇಸ್ ಕರೆಕ್ಟ್. 18 into 6.022 into 23 molecules. ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಬಂದರೆ ದ ನಂಬರ್ ಆಫ್ electrons present in 1 mole of azide ion is. ಇದು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ JEE ಕೇಳಿದ್ರು ಒಂದ್ಸರಿ. ಸೊ CET ಕೇಳುವಂಥ ಪ್ರಾಬಬಿಲಿಟಿನೂ ಸಹ ತುಂಬ ಇರುತ್ತೆ. ನೀವು ಚೆಕ್ ಮಾಡಿದ್ರೆ ಲಾಸ್ಟ್ KCET ಕ್ವಶನ್ಸನ್ನು ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಇಯರ್ ನೀಟ್ JEE ಎಕ್ಸಾಮಿನೇಷನ್ ಕ್ವಶನ್ಸೇ ಇರುತ್ತೆ ನಿಮಗೆ ಆಲ್ಮೋಸ್ಟ್. ಸೊ ಹಾಗಾಗಿರೋದ್ರಿಂದ ಪ್ರೀವಿಯಸ್ ಇಯರ್ JEE ನೀಟ್ ಕ್ವಶನ್ಸನ್ನು, ಥಿಯರಿ ಓರಿಯೆಂಟೆಡ್ ಕ್ವಶನ್ಸನ್ನು, ಶಾರ್ಟ್ ಆನ್ಸರ್ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಬರುವಂಥ ಪ್ರಾಬಬಿಲಿಟಿ ತುಂಬ ಇರುತ್ತೆ. ಸೊ 1 ಅಸೈಡ್ ಅಯಾನ್, ಫಸ್ಟ್ ನಾವು 1 ಅಸೈಡ್ ಅಯಾನ್ ಬರೋಣ. N3 ಮೈನಸ್ ಅಯಾನ್. ಸೊ ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂದರೆ 1 ನೈಟ್ರೋಜನ್, ಅಟಾಮಿಕ್ ಮಾಸ್ ಇಸ್ 7 ಇದೆ. ಸೊ ಈಚ್ ನೈಟ್ರೋಜನ್ ವಿಲ್ ಹ್ಯಾವ್ 7 ಎಲೆಕ್ಟ್ರಾನ್ಸ್. ಲೈಕ್ ದಟ್ ಹೌ ಮೆನಿ ನೈಟ್ರೋಜನ್ಸ್ ಆರ್ ದೇರ್? 3 ನೈಟ್ರೋಜನ್ಸ್ ಆರ್ ದೇರ್. ಸೊ ಅಂಡ್ ಪ್ಲಸ್ ದೇರ್ ಇಸ್ 1 ನೆಗೆಟಿವ್ ಚಾರ್ಜ್ ಪ್ಲಸ್ 1. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 22 ಎಲೆಕ್ಟ್ರಾನ್ಸ್ ಇನ್ ಈಚ್ ಅಸೈಡ್ ಅಯಾನ್. ಒಂದು ಅಸೈಡ್ ಅಯಾನಲ್ಲಿ ನಮಗೆ 22 ಎಲೆಕ್ಟ್ರಾನ್ಸ್ ಇರುತ್ತೆ. ಬಟ್ ಕ್ವಶನಲ್ಲಿ ಏನು ಕೇಳಿರೋದು ಅಂದರೆ 1 ಮೋಲ್. ಸೊ 1 ಮೋಲ್ ಆಫ್ ಅಸೈಡ್ ಅಯಾನ್ ವಿಲ್ ಕಂಟೈನ್ ಸೊ ದಟ್ ಈಸ್ ಈಕ್ವಲ್ ಟು 22 ಇಂಟು ಅವಗ್ಯಾಡ್ರೋ ನಂಬರ್, ಬಿಕಾಸ್ ವಿ ನೋ ದಟ್ 1 ಮೋಲ್ ಆಫ್ ಅಸೈಡ್ ಅಯಾನ್, ಎಷ್ಟು ಅಸೈಡ್ ಅಯಾನ್ಸ್ ಇರುತ್ತೆ ಅಂತಂದರೆ ಅವಗ್ಯಾಡ್ರೋ ನಂಬರ್ ಆಫ್ ಅಸೈಡ್ ಅಯಾನ್ಸ್. ಈಚ್ ಅಸೈಡ್ ಅಯಾನ್ ವಿಲ್ ಹ್ಯಾವ್ 22 electrons. So total number of electrons in 1 mole of azide ion is equal to 22 into Avogadro number of electrons. So option C is correct. Next question number 10 ಬಂದ್ರೆ which of the following acid has same molecular weight and equivalent weight. Same molecular weight and equivalent weight. So equivalent weight ಮತ್ತು molecular weightಗೆ ಈಕ್ವೇಷನ್ ಏನಿರೋದು ಅಂತಂದರೆ equivalent weight is equal to molecular weight divided by n factor or x factor, z factor ಅಂತ ಡಿಫ್ರೆಂಟ್ ವರ್ಡ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೀವು ಯಾವ ಟರ್ಮ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ವಾಟ್ ಈಸ್ z factor or what is n factor here? ಸೊ ಈ ಆಸಿಡ್ಸಲ್ಲಿ ಯೂಶಲಿ ಪ್ರೋಟಿಕ್ ಆಸಿಡ್ಸಲ್ಲಿ ನಾವು ನಂಬರ್ ಆಫ್ ಅಯೋನೈಸಬಲ್ ಪ್ರೋಟಾನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಎನ್ ಆರ್ ಎಕ್ಸ್, ವಾಟ್ ಎವರ್ ದ ಟರ್ಮ್ ಯೂಸ್ ಇಟ್ ಹಿಯರ್, ಝೆಡ್ ಫ್ಯಾಕ್ಟರ್, ಎನ್ ಫ್ಯಾಕ್ಟರ್, ಯಾವ ಫ್ಯಾಕ್ಟರ್ ಆದರೂ ಯೂಸ್ ಮಾಡ್ಕೊಳ್ಳಿ. ನಂಬರ್ ಆಫ್ ಅಯೋನೈಸಬಲ್ ಪ್ರೋಟಾನ್ಸ್. ಸೊ ಯಾವುದು ಯಾವ ಥರ ಫೈಂಡ್ ಔಟ್ ಮಾಡೋದು ನಂಬರ್ ಆಫ್ ಅಯೋನೈಸಬಲ್ ಪ್ರೋಟಾನ್ಸ್ ಇದರಲ್ಲಿ ಅಂದರೆ ನಂಬರ್ ಆಫ್ OH ಗ್ರೂಪ್ಸನ್ನು ಫೈಂಡ್ ಔಟ್ ಮಾಡಿ. ದಟ್ ಈಸ್ ನಥಿಂಗ್ ಬಟ್ ದೋಸ್ ಆರ್ ಆಲ್ ಅಯೋನೈಸಬಲ್ ಪ್ರೋಟಾನ್ಸ್ ಅಂತ. OH. ಓಕೆ, ಅದರ ಸ್ಟ್ರಕ್ಚರ್ಸನ್ನು ಬರೀಬೇಕಾಗತ್ತೆ ಇದಕ್ಕೆ. ಸೊ ಫಸ್ಟ್ ಒನ್ ಫಾಸ್ಫರಸ್ ಆಸಿಡ್ H3PO2, ಸಾರಿ POH ಅಂಡ್ H. ಸೊ ನೀವು ಸ್ಟ್ರಕ್ಚರನ್ನು ಬರೆದಾಗ ನಿಮಗೆ ಇಲ್ಲಿ ಎಷ್ಟು OH ಇದೆ ಇಲ್ಲಿ ಅಂತಂದರೆ 1 OH ಇದೆ. ದಟ್ ಈಸ್ N ಈಸ್ ಈಕ್ವಲ್ ಟು 1. ಸ್ಟ್ರಕ್ಚರ್ಸ್ ಬರೆಯೋದು ವೆರಿ ಈಸಿ. ಆಕ್ಸೋ ಆಸಿಡ್ಸ್ ಆಫ್ ದ ಫಾಸ್ಫರಸ್. ಫಸ್ಟ್ ನೀವು P ಡಬಲ್ ಬಾಂಡ್ವನ್ನು ಬರ್ಕೊಳ್ಳಿ. ರಿಮೈನಿಂಗ್ ಎಷ್ಟು ಆಕ್ಸಿಜನ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ. ರಿಮೈನಿಂಗ್ ಉಳಿದಿರೋದು 2 ಆಕ್ಸಿಜನ್ ಅಲ್ವಾ? 2 ಆಕ್ಸಿಜನ್ ಅಂದರೆ 2 OH ಅನ್ನು ಬರೀರಿ. ನೆಕ್ಸ್ಟು ಉಳಿದಿರುವಂಥದ್ದು ಇನ್ನೆಷ್ಟು ಹೈಡ್ರೋಜನ್? 1 ಹೈಡ್ರೋಜನ್ ಡೈರೆಕ್ಟಾಗಿ ಫಾಸ್ಫರಸ್ಗೆ ಅಟ್ಯಾಚ್ ಮಾಡಿ. ಈ ಥರ ನಾವು ಸ್ಟ್ರಕ್ಚರ್ಸನ್ನು ಬರಿತೀವಿ ಈಸಿಯಾಗಿ ಆಕ್ಸೋ ಆಸಿಡ್ಸ್ ಆಫ್ ದ ಫಾಸ್ಫರಸ್ಗೆ. ಸೊ ಇಲ್ಲಿ ಎಷ್ಟು OH ಇದೆ? ದಟ್ಸ್ ವಿ ಹ್ಯಾವ್ 2 ಗ್ರೂಪ್ಸ್. ಸೊ ದಟ್ ಈಸ್ N ಈಸ್ ಈಕ್ವಲ್ ಟು 2. ಸಿಮಿಲರ್ಲಿ ಥರ್ಡ್ ಸ್ಟ್ರಕ್ಚರ್ ಈಸಿಯಾಗಿ ಯಾವ ಥರ ಬರೀತೀರಾ? P ಡಬಲ್ ಬಾಂಡು ಫಸ್ಟ್ ಫಿಕ್ಸ್. ರಿಮೈನಿಂಗ್ ಎಷ್ಟು ಆಕ್ಸಿಜನ್ಸ್ ಇದೆ? 3 ಉಳ್ಕೊಂಡಿದೆ. 3ಗೆ ನಾವೇನು ಮಾಡ್ತೀವಿ? OH ಅಂತ ಬರಿತೀವಿ. ಸ್ಟಿಲ್ ಏನೇನಾದ್ರು ಹೈಡ್ರೋಜನ್ಸ್ ಇದೆಯಾ? ನೋ ಹೈಡ್ರೋಜನ್ಸ್ ಆರ್ ಲೆಫ್ಟ್. ಸೊ ನೋ ಹೈಡ್ರೋಜನ್ಸ್.
So this is what the structure of the H3PO4. Agar a number of OH groups, 3 OH groups are present, so Z factor or N factor is equal to 3. Okay, next sulfuric acid. Sulfuric acid, we know that it's easy structure, H2SO4 structure it is. So how many, we know the dibasic acid it is, 2 OH groups are present. So what is the Z factor or N factor? That's equal to 2. So ಇಲ್ಲಿ ನೀವು equivalent weight is equal to molecular weight divided by, when equivalent weight is equal to molecular weight, N, when N is equal to 1. N is equal to 1 ಆದಾಗ ನಮಗೆ equivalent weight molecular weight ಎರಡು equal ಆಗುತ್ತೆ. ಸೊ ಹಾಗಾದ್ರೆ N is equal to ಯಾವುದರಲ್ಲಿದೆ ಕಾಂಪೌಂಡ್ ಅಲ್ಲಿ ಇದೆ ಅಂದರೆ that is first one. So option A is correct, that is H3PO2. ಇದು ಅಷ್ಟೇ ನಿಮಗೆ ತುಂಬ ಕಾಂಪಿಟೇಟಿವ್ಗೆ ಯೂಸ್ ಆಗುವಂತಹ ಟಾಪಿಕ್ಕು. ನೆಕ್ಸ್ಟ್ ಕ್ವಶನ್ ನಂಬರ್ 11. ಎ ಪೇರ್ ಆಫ್ ಗ್ಯಾಸಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್. ಇದು ಅಷ್ಟೇ, ಈ ಥರದ ಕ್ವಶನ್ ತುಂಬ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಬಂದಿದೆ ನಿಮಗೆ. ಸೊ ಇಲ್ಲಿ ಮಾಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ನಾನು ಆಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನೀವು ಜಸ್ಟ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ ಸಾಕು. ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಫ್ ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಮೋಲ್ಸ್ ದಟ್ ವಿಲ್ ಹ್ಯಾವ್ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಯಾಕಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆಗಿಬಿಡುತ್ತೆ ಇಲ್ಲಾಂದರೆ. ಓಕೆ, ಸೊ ಯಾವ ಥರ ಕನ್ವರ್ಟ್ ಮಾಡೋದು ಇಲ್ಲೆಲ್ಲ ಯು ಕ್ಯಾನ್ ಚೆಕ್ ಇಟ್ ಔಟ್. ಎವ್ರಿವೇರ್ ದೇ ಹ್ಯಾವ್ ಗಿವನ್ ಓನ್ಲಿ ಮಾಸ್. ಸೊ ವಿ ನೀಡ್ ಟು ಕನ್ವರ್ಟ್ ಇಟ್ ಫಾರ್ ದ moles. What is, how do you convert it for the moles? Moles, number of moles is equal to given mass divided by molar mass. Given mass divided by molar mass. ಫಸ್ಟ್ ಎಲ್ಲದಕ್ಕೂ ಆ ಥರ ಅಪ್ಲೈ ಮಾಡ್ಕೊ ಬನ್ನಿ. ಫಸ್ಟ್ ಒನ್ ಬನ್ನಿ, ಇಟ್ಸ್ ಅ 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. 22 gram of carbon dioxide. What's the given mass? It's a 22. What's the molar mass of the carbon dioxide? Simple, it is 44. So that's equal to how many moles? That's a 0.5 moles. Now similarly, come to the second one. 72 gram of dinitrogen. Again, what's the given mass? 72. What's the molar mass of the dinitrogen? That's equal to 28. So that is equal to, almost if you calculate, you will get it 2.57 moles. Next, come to the next one, 11 gram of carbon dioxide. Again, given mass is 11, molar mass is 44. That's equal to 0.25. Next, 28 gram of nitrogen. Given mass is 28 and molar mass is also 28. So total number of moles is equal to 1 mole. So here also we did not get a pair of gases having same number of molecules. ಇಲ್ಲೂ ಬರಲಿಲ್ಲ, ಆಪ್ಷನ್ ಎ ಇಲ್ಲ, ಹಾಗೆ ಆಪ್ಷನ್ ಬಿ ಸಹನೂ ಇಲ್ಲ. ನೆಕ್ಸ್ಟ್ ಬರೋಣ ಆಪ್ಷನ್ ಸಿ, 44 grams ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಗಿವನ್ ಮಾಸ್ is 44, molar mass is also 44. That's equal to 1 mole. Next, 7 gram of nitrogen. 7 gram of nitrogen. Given mass is 7 and molar mass is 28. Then number of moles is equal to 0.25. Again, here also not same. So option C is also wrong. Come to the option D. That is 11 gram of carbon dioxide. Already ಬರ್ದಿದ್ದೀವಿ, ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಚೆಕ್ ಮಾಡಿ. 0.25 moles. Next, 7 gram of nitrogen, ಅದು ಸಹ ಆಗಿದೆ ನಮಗಿಲ್ಲಿ 0.25 moles. So option D is correct. Next, question number 12. Match the following. Column 1 with the column 2. ಇಲ್ಲಿ ನಿಮಗೆ ಅಗೈನ್ ಮೋಲ್ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕಾಗತ್ತೆ. 88 gram of carbon dioxide. We know that what's the molar mass of the carbon dioxide? It's a 44 grams ಅಲ್ವಾ. 44 grams 1 mole ಆದರೆ then 88 grams ಎಷ್ಟಾಗುತ್ತೆ? It's a 2 moles. So first one is exactly matching with the second one. Next, 6.022 into 10 power 23 molecules of water. Obviously, it's Avogadro number which will have how many moles? That is 1 mole. It will have 1 mole. So 1 mole ಎಲ್ಲಿದೆ ಇಲ್ಲಿ? ಆಪ್ಷನ್ ಇದರಲ್ಲಿ ನೋಡ್ಬೋದು, ಸೆಕೆಂಡ್ ಒನ್ ಇಸ್ ಮ್ಯಾಚಿಂಗ್ ವಿತ್ ಸಿ. ನೆಕ್ಸ್ಟ್, 5.6 liters ಆಫ್ ಆಕ್ಸಿಜನ್ ಅಟ್ STP. 5.6 liters ಆಫ್ ಆಕ್ಸಿಜನ್
ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ ಮೋಲ್ ಕಾನ್ಸೆಪ್ಟ್. 22.4 ಲೀಟರ್ಸ್ ಆಫ್ ಎನಿ ಗ್ಯಾಸ್, ಆಕ್ಸಿಜನ್ ಆದರೂ ಆಗಿರಲಿ, ನೈಟ್ರೋಜನ್ ಆದರೂ ಆಗಿರಲಿ, ವಾಟ್ ಎವರ್ ಇಟ್ ಈಸ್ ಅ ಗ್ಯಾಸ್, 22.4 ಲೀಟರ್ಸ್ ಆಫ್ ಗ್ಯಾಸ್ ಅಟ್ STP, which will be equal to how many moles? It's a 1 mole. Then ನಮಗೆ ಇಲ್ಲಿ ಕೊಟ್ಟಿರೋದು ಎಷ್ಟು ವಾಲ್ಯೂಮ್ ಇಲ್ಲಿ 5.6 ಲೀಟರ್ಸ್ ಆಫ್ ಗ್ಯಾಸ್. ದೆನ್ ಹೌ ಮೆನಿ ಮೋಲ್ಸ್ ಇಟ್ ಈಸ್? ನೀವು ಅಪ್ರಾಕ್ಸಿಮೇಟ್ಲಿ ಚೆಕ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಿ ಎಕ್ಸ್ ಅಂತ ತಗೊಳ್ಳಿ, ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ ಇಲ್ಲಿ ಅಂದರೆ 5.6 ಡಿವೈಡೆಡ್ ಬೈ 22.4 ಎಕ್ಸಾಕ್ಟ್ಲಿ, ವಿಚ್ ಇಸ್ ಡಿವಿಸಿಬಲ್ ಬೈ 4 ಟೈಮ್ಸ್. ಸೊ 1/4 ಮೋಲ್ಸ್ ಅಂದರೆ 0.25 ಮೋಲ್ಸ್ ಬರುತ್ತೆ ನಮಗೆ. So 0.25 moles. So third one is exactly matching with A. Next, 96 grams of oxygen. So 96 grams of oxygen antandre, if you convert it for the moles, O2, 1 mole of oxygen is how many grams? That is equal to, direct agi convert ಮಾಡ್ಕೋಬಹುದು, given mass divided by molar mass. Given mass is 96 and molar mass is 32. O2 ಅಲ್ವಾ ಕೇಳಿರೋದು ಇಲ್ಲಿ. O2 ಅಂತಂದ್ರೆ ಸಿಂಗಲ್ ಆಕ್ಸಿಜನ್ as atomic mass 16. So O2 ಅಂತಂದ್ರೆ 2 oxygen is 32. So 96 divided by 32 is equal to, it's a 3 moles. Next, 1 mole of any gas which will have the molecules 6.022 into 10 power 23 molecules. So option 1B, 2C, 3A, 4E, 5D. So option A is correct. ಸ್ಟಿಲ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಎಕ್ಸ್ಪ್ಲೈನ್ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ 13. ದ ಪರ್ಸೆಂಟೇಜ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ನೈಟ್ರೋಜನ್ ಆರ್ ಇನ್ ಆರ್ಗಾನಿಕ್ ಕಾಂಪೌಂಡ್ ಆರ್ 40%, 13.3%, 46.7% ರೆಸ್ಪೆಕ್ಟಿವ್ಲಿ. ಎಂಪೆರಿಕಲ್ ಫಾರ್ಮುಲಾ ಈಸ್. ಸೊ ನಿಮಗಿದು ಎಂಪೆರಿಕಲ್ ಫಾರ್ಮುಲಾ ಕಾನ್ಸೆಪ್ಟು, ಎಂಪೆರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಕ್ವಿಕ್ ಆಗಿ ಟೇಬಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಬಿಡಿ. ಹಾಗೆ ಎಲಿಮೆಂಟ್, percentage, atomic weight, percentage divided by atomic weight, consider as x, x and simple whole number ratio barutte, that's x divided by small number. That's nothing but our empirical formula. So element here is carbon and hydrogen, nitrogen are the elements. Percentage bandre 40%, 13.3%. Next nitrogen is 46.7%. Atomic weight is carbon is 12 and hydrogen is 1, nitrogen is 14. And again 40 divided by 12, it's equal to approximately 33.33, and 13.3 divided by 1, that's again equal to 13.3. 46.7 divided by 14, almost approximately equal to 3.33. So small number which is 3.33 divided by 3.33, that's equal to 1. 13.33 divided by 3.33 is equal to approximately 4. 3.33 divided by 3.33, small number it is. Among these small number is 3.33 only, so that's why we have divided all the numbers by the 3.33. So empirical formula is what? CH4N is a empirical formula. So option C is correct. Next, question number 14. It's a similar question related to empirical formula, molecular formula, but slight different explanation. So first ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಂಪೆರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾಗೆ ರಿಲೇಷನ್ಶಿಪ್ ಏನಪ್ಪ ಇರೋದು ಅಂತಂದರೆ, ಮಾಲಿಕ್ಯುಲರ್ ಫಾರ್ಮುಲಾ is equal to n into empirical formula. ಹಾಗಾದರೆ what is n? How do you calculate n? In ಥಿಯರಿನಲ್ಲೇ ನಿಮಗೆ ಬರುವಂಥ ಆನ್ಸರ್ ಇದು. ಇಟ್ಸ್ ಅ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್. ಓಕೆ, ಇಲ್ಲಿ ನಿಮಗೆ ಮೋಲಾರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ದಟ್ಸ್ ಅ 180 ದೇ ಹ್ಯಾವ್ ಗಿವನ್. ಆ್ಯಂಡ್ ಎಂಪೆರಿಕಲ್ ಫಾರ್ಮುಲಾ ಮಾಸ್, ಎಂಪೆರಿಕಲ್ ಫಾರ್ಮುಲಾ ದೇ ಹ್ಯಾವ್ ಗಿವನ್. ವಿ ನೀಡ್ ಟು ಫೈಂಡ್ ಔಟ್ ದ ಮಾಸ್. 12, 1 carbon plus 2 hydrogens plus 1 oxygen, it's 16. So that's 180 divided by, it's a 30. That's equal to 6. Then molecular formula is equal to n into empirical formula. So what is n here? It's a 6. What's the empirical formula? It's a CH2O.
So molecular formula is C6H12O6. So our answer is option C is correct. Next, question number 15. A gas is found to have the formula COX. The vapor density of the gas is 70. The value of X is again related to the molecular formula, empirical formula. So ಇಲ್ಲೇನು ಮಾಡಬೇಕಂದ್ರೆ ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ನಮ್ಗೆ ಇಲ್ಲೇನು ಫಾರ್ಮುಲಾ ಕೊಟ್ಟಿದ್ದಾರೆ ಅಂತಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ನಮಗೆ ಪ್ರೀವಿಯಸ್ ಆಲ್ರೆಡಿ ಬರ್ಕೊಂಡಿದ್ದೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಆರ್ ಎನ್ ಇಂಟು ಇಲ್ಲಿ ಎಕ್ಸ್ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಅಂತ ಹಾಕೊಳ್ಳೋಣ ಅಥವಾ ಎನ್ ಅಂತ ಬೇಕಾದ್ರೂ ಹಾಕೋಬೋದು. ಎಂಪಿರಿಕಲ್ ಫಾರ್ಮುಲಾ. ನೆಕ್ಸ್ಟ್ ವಾಟ್ ಈಸ್ ಎಕ್ಸ್ ಇಯರ್? ಅಗೇನ್ ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಟ್ಸ್ ಮೋಲಾರ್ ಮಾಸ್ ಆರ್ ಮಾಲಿಕ್ಯುಲರ್ ಮಾಸ್. ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಓಕೆ, ಈಗ ಮಾಲಿಕ್ಯುಲರ್ ಮಾಸ್ಗೆ ನಮ್ಗೆ ಇಲ್ಲಿ ಕೊಟ್ಟಿರೋದೇನು? ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ. ವಾಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವೇಪರ್ ಡೆನ್ಸಿಟಿ ಆ್ಯಂಡ್ ಮೋಲಾರ್ ಮಾಸ್? ಇಟ್ಸ್ ಅ ಟ್ವೈಸ್ ಆಫ್ ವೇಪರ್ ಡೆನ್ಸಿಟೀಸ್ ಮೋಲಾರ್ ಮಾಸ್. ನಾವು ಸೊ ಮೋಲಾರ್ ಮಾಸ್ ಪ್ಲೇಸಲ್ಲಿ ಏನು ಬರ್ಕೊಳ್ತೀವಿ? ಟ್ವೈಸ್ 2 ಇಂಟು ವೇಪರ್ ಡೆನ್ಸಿಟಿನ ಬರ್ಕೊಳ್ತೀವಿ. ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್. ವಾಟ್ಸ್ ಎಂಪೆರಿಕಲ್ ಫಾರ್ಮುಲಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಾರ್ಮುಲಾ ಆಫ್ ದ ಕಾಂಪೌಂಡ್ ಇಸ್ COX, ಅಂದರೆ X ಈಸ್ ನಾವು ವಿ ನೀಡ್ ಟು ಫೈಂಡ್ ಔಟ್. CO ಇಸ್ ಅ ಎಂಪೆರಿಕಲ್ ಫಾರ್ಮುಲಾ. ಸೊ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಎಷ್ಟು ಬರುತ್ತಾಗಾರೆ? ಕಾರ್ಬನ್ ಇಸ್ 12 ಪ್ಲಸ್ ಆಕ್ಸಿಜನ್ ಇಸ್ 16. ಸೊ ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ 2 ಇಂಟು ವೇಪರ್ ಡೆನ್ಸಿಟಿ ಇಸ್ 70 ಡಿವೈಡೆಡ್ ಬೈ 12 ಪ್ಲಸ್ 16 ಇಸ್ 28. ಸೊ ದಟ್ಸ್ ಈಕ್ವಲ್ ಟು 5 ವಿಲ್ ಗೆಟ್ ಇಟ್. ಸೊ ನಮಗೆ ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಬೇಕಿರೋದು? ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಮ್ಗೆ ಗೊತ್ತು ಮೋಲಾರ್ ಮಾಸ್. ಎಕ್ಸ್ ನಮಗೆ ಬೇಕಾಗಿರೋದು ಮಾಲಿಕ್ಯುಲರ್ ಫಾರ್ಮುಲಾ ಬೇಕಾಗುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ನಮಗೆ ಫಸ್ಟು ಮೋಲಾರ್ ಮಾಸ್ ಎಷ್ಟು ಬರುತ್ತೆ ಅಂತಂದರೆ ದಟ್ ಈಸ್ ಸಾರಿ ಎಕ್ಸ್ ಫೈಂಡ್ ಔಟ್ ಮಾಡಿದೀವಲ್ಲ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಒಬ್ವಿಯಸ್ಲಿ ವಿ ಗಾಟ್ ಇಟ್, ಇಟ್ಸ್ ಅ 5. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Next, the empirical formula of acetic acid is same as that of empirical formula. What is the empirical formula? It is the simplest number ratio of the elements present in the organic compound, in the given compound. ಈಗ ಸುಕ್ರೋಸ್ ತಗೊಳ್ಳಿ. ಫಸ್ಟ್ ನಾವು ಕ್ವಶನ್ ಕೇಳಿರೋದು ಯಾವುದಪ್ಪ ಅಂದರೆ ಅಸೆಟಿಕ್ ಆಸಿಡ್. ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಅಸೆಟಿಕ್ ಆಸಿಡ್ ಇಸ್ C2H4O2 is a molecular formula. Agare empirical formula is all these are divisible by 2. So in the simplest form you can write it as CH2O is a empirical formula. Okay, it's the simplest number ratio of the elements between the elements in the compound. So ಇದು simplest ratio ಆಗಿರುತ್ತೆ. This is the empirical formula. ಹಾಗಾದರೆ ಕ್ವಶನ್ ಏನಪ್ಪ ಅಂದರೆ ಈ ಥರ ಎಂಪೆರಿಕಲ್ ಫಾರ್ಮುಲಾ ಇನ್ನು ಯಾವ ಕಾಂಪೌಂಡಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಸೊ ಒಂದೊಂದಕ್ಕೆ ಫಾರ್ಮುಲಾ ಬರೆಯೋಣ. ಫಸ್ಟ್ ಸುಕ್ರೋಸ್ ಫಾರ್ಮುಲಾ ಈಸ್ C12H22O11. ಇದು ಡೈಸ್ಯಾಕರೈಡ್ ಆಗಿರುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ C12H22O11. ಆ್ಯಂಡ್ ಎಂಪೆರಿಕಲ್ ಫಾರ್ಮುಲಾ ಇದ್ರ ಯಾವುದೇ ನಂಬರಿಂದ ಡಿವಿಷನ್ ಮಾಡೋಕ್ಕಾಗೋದಿಲ್ಲ. ಸೊ C12H22O11 ಆಗಿರುತ್ತೆ. ಸೊ ಎಂಪೆರಿಕಲ್ ಫಾರ್ಮುಲಾ. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ನೆಕ್ಸ್ಟ್ ಬರೋಣ. ಗ್ಲೂಕೋಸ್ ಫಾರ್ಮುಲಾ C6H12O6 is a molecular formula. Then what is the empirical formula? It's a CH2O is a empirical formula. So ಈಗ ನೋಡ್ಬೋದು exactly which is matching with our acetic acid. So answer is option B is correct. So if you want you can check it out for the oxalic acid also. Oxalic acid formula is H2C2H4O4 is the oxalic acid formula. So the empirical formula is CH2O2 is the empirical formula. Okay, next agare last one yaudappa andre formic acid. HCOOH is a formic acid, means formula is CH2O2 is a molecular formula. Then empirical formula is CH2O2. That is itself molecular formula and empirical formula. So hagagirodrinda, so which one is matching with that empirical formula of the acetic acid is glucose. So option B is correct. Next question number 17. How many liters of oxygen at STP are required for complete combustion of 39 gram of liquid benzene? So combustion reaction stoichiometry nal barutte. First we need to write the combustion reaction for the benzene. How to write the combustion reaction for any organic compound? It's very simple. First ನೀವು molecular formula of
ಕಾಂಪೌಂಡನ್ನು ಬರೀರಿ. ಬೆನ್ಝೀನ್ ಅಲ್ವಾ, C6H6 ಈಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ. ಅಂಡ್ ಹೌ ಮೆನಿ ಮೋಲ್ಸ್ ಆಫ್ ಆಕ್ಸಿಜನ್ ಅದನ್ನು ಆಮೇಲೆ ನೋಡೋಣ. O2 so gives rise to how many moles of, when we burn any organic compound completely by using oxygen, what will be produced? Carbon dioxide and water will be produced. How many moles of carbon dioxide will be produced? As many carbon atoms are present in the given compound. So ಎಷ್ಟು ಕಾರ್ಬನ್ಸ್ ಇದೆ ಚೆಕ್ ಮಾಡಿ. ಗಿವನ್ ಆರ್ಗಾನಿಕ್ ಕಾಂಪೌಂಡ್ ಅಲ್ಲಿ 6 ಇದೆಯಲ್ವಾ, ಸೊ 6 moles of carbon dioxide. Then how many moles of water will be produced? Half of the hydrogen atoms present in the compound. So ಹೈಡ್ರೋಜನ್ ಆಟಮ್ 6 ಇದೆ, ಹಾಫ್ ಅಂತಂದರೆ ದಟ್ ಈಸ್ 3 moles ಆಫ್ ವಾಟರ್. ಈಗ ರೈಟ್ ಸೈಡ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ, ಸೊ ಯು ನೀಡ್ ಟು ಬ್ಯಾಲೆನ್ಸ್ ಓನ್ಲಿ ಲೆಫ್ಟ್ ಸೈಡ್. ವೆರಿ ಈಸಿ ಕಂಬಷನ್ ರಿಯಾಕ್ಷನನ್ನು ಬರೆಯುವಂಥದ್ದು. ಆರ್ಗಾನಿಕ್ ಕಾಂಪೌಂಡಲ್ಲಿ ಎಷ್ಟು ಕಾರ್ಬನ್ಸ್ ಇರುತ್ತೆ ಅಷ್ಟು ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಕಂಪ್ಲೀಟಾಗಿ ಬರ್ನ್ ಮಾಡಿದಾಗ. ಅಂಡ್ ಎಷ್ಟು ಹೈಡ್ರೋಜನ್ಸ್ ಇರುತ್ತೆ ಅದರಲ್ಲಿ ಹಾಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ರೈಟ್ ಸೈಡ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ, ಸೊ ಲೆಫ್ಟ್ ಸೈಡ್ ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡಬೇಕು. ಚೆಕ್ ಮಾಡಿ ಎಷ್ಟು ಆಕ್ಸಿಜನ್ಸು ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಇದೆ ಅಂತ. 6 2 12, 12 + 3 ಇಟ್ಸ್ 15 ಆಕ್ಸಿಜನ್ಸ್ ಇದೆ. ಹಾಗಾದರೆ ನಮಗೆ ಲೆಫ್ಟ್ ಸೈಡಲ್ಲೂ 15 ಆಕ್ಸಿಜನ್ಸ್ ಬೇಕು. ಸೊ ದಟ್ ಈಸ್ 15/2 O2, ಯಾಕಂದರೆ 15/2 ಆನ್ 2 ವಿಲ್ ಕ್ಯಾನ್ಸಲ್ ಔಟ್, 15 ಆಕ್ಸಿಜನ್ಸ್ ಬರುತ್ತೆ ನಮಗೆ. ಸೊ ಈಗ ಇದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಯಿತು. ಈಗ ಕ್ವಶನ್ ಏನಪ್ಪ ಅಂದರೆ, ಹೌ ಮೆನಿ ಲೀಟರ್ಸ್ ಆಫ್ ಆಕ್ಸಿಜನ್ ಅಟ್ STP ಆರ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಟ್ ಕಂಬಷನ್ ಆಫ್ ದಿ 39 ಗ್ರಾಮ್ ಆಫ್ ದ ಲಿಕ್ವಿಡ್ ಬೆನ್ಝೀನ್ ಅಂತ ಕೇಳಿದ್ದಾರೆ. ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು. ಸ್ಟಾಯ್ಕೋಮೆಟ್ರಿ ಅಷ್ಟೇ. ಫಸ್ಟ್ ಮೋಲ್ ಕಾನ್ಸೆಪ್ಟ್ ಈ ಎಂಟೈರ್ ಚಾಪ್ಟರ್ಲಿ ವೆರಿ ಇಂಪಾರ್ಟೆಂಟು. ಸೆಕೆಂಡ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸ್ಟಾಯ್ಕೋಮೆಟ್ರಿ. ಓಕೆ, ಸ್ಟಾಯ್ಕೋಮೆಟ್ರಿನಲ್ಲಿ ತುಂಬ ಕೇರ್ಫುಲ್ಲಾಗಿ ನೀವು ನ್ಯೂಮರಿಕಲ್ಸನ್ನು ಮಾಡಬೇಕು. ಯಾಕೆಂದರೆ ಒಂದರಲ್ಲಿ ಮಾಸ್ ಕೊಟ್ಟಿರ್ತಾರೆ, ಒಂದರಲ್ಲಿ ಮೋಲಾರ್ ಮಾಸ್ ಕೊಟ್ಟಿರ್ತಾರೆ, ಇನ್ನೊಂದರಲ್ಲಿ ವಾಲ್ಯೂಮ್ ಕೊಟ್ಟಿರ್ತಾರೆ, ಇನ್ನೊಂದರಲ್ಲಿ ಮೋಲ್ಸ್ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದ ಕ್ವಶನ್ ನೀವು ಡೇಟಾನ ಎಂಟ್ರಿ ಮಾಡ್ಕೋಬೇಕು. ಸೊ ಆ್ಯಸ್ ಪರ್ ದ ಡೇಟಾ, ಇಲ್ಲಿ ನಿಮಗೆ ಕೊಟ್ಟಿರುವಂಥ ಡೇಟಾ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಫಸ್ಟು ನಮಗೆ ಇಲ್ಲಿ ಕೆಳಗಡೆ ಬರ್ಕೊಳ್ತೀನಿ 78 ಗ್ರಾಮ್. ಇಲ್ಲಿ ಕ್ವಶನ್ ನೋಡಿ, 39 ಗ್ರಾಮ್ ಆಫ್ ದ ಲಿಕ್ವಿಡ್ ಬೆನ್ಝೀನ್. 39 ಗ್ರಾಮ್ ಆಫ್ ದ ಮೀನ್ಸ್ ಮಾಸ್ ಕೊಟ್ಟಿದ್ದಾರೆ, ಲಿಕ್ವಿಡ್ ಬೆನ್ಝೀನ್ದು ಮಾಸ್ ಕೊಟ್ಟಿದ್ದಾರೆ ನಮಗೆ. ಕ್ವಶನ್ ಕೇಳ್ತಿರೋದು ಏನಪ್ಪ ಅಂದರೆ, ಹೌ ಮೆನಿ ಲೀಟರ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ದು ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರವಾಗಿ ನಾವು ಕನ್ವರ್ಷನನ್ನು ಮಾಡ್ಕೋಬೇಕು ಡೇಟಾನ. ಸೊ ಅಂದರೆ ಇದೇನು ಕೇಳ್ತಿದ್ದಾರೆ, C6H6ದು ನಮಗೆ ಮಾಸ್ ಅಂದರೆ ನಮಗೆ ಡೈರೆಕ್ಟಾಗಿ ಬನ್ನಿ, 1 mole ಆಫ್ ಬೆನ್ಝೀನ್ ಅಲ್ವಾ ಇರೋದು. ಆ್ಯಸ್ ಪರ್ ದ ಸ್ಟಾಯ್ಕೋಮೆಟ್ರಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಚೆಕ್ ಮಾಡಿ. 1 mole ಆಫ್ ಬೆನ್ಝೀನ್ ಕಂಬೈನ್ ವಿತ್ ಬರ್ನ್ ವಿತ್ 15/2 moles ಆಫ್ ಆಕ್ಸಿಜನ್ ಗ್ಯಾಸ್ ವಿಚ್ ಪ್ರೊಡ್ಯೂಸಸ್ 6 moles ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 3 moles ಆಫ್ ವಾಟರ್. ಇಸ್ ಅ ಸ್ಟ್ಯಾಂಡರ್ಡ್ ಈಕ್ವೇಷನ್ ಇದು ನಮಗೆ. ಹಾಗಾದರೆ 1 mole ಆಫ್ ಬೆನ್ಝೀನ್ ಅಂದರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಮೋಲ್ ಅಲ್ಲ, ಮಾಸ್ ಬೇಕಾಗಿರೋದು. ಹಾಗಾದ್ರೆ ಕನ್ವರ್ಷನ್ ಮಾಡಿದ್ರೆ ಏನು ಬರುತ್ತೆ, 1 mole ಆಫ್ ಬೆನ್ಝೀನ್ ಈಸ್ ಈಕ್ವಲ್ ಟು ಹೌ ಮೆನಿ ಗ್ರಾಮ್ಸ್, ದಟ್ ಈಸ್ 78 ಗ್ರಾಮ್ಸ್. ನಾನು ಯಾಕೆ ಕನ್ವರ್ಟ್ ಮಾಡ್ತಿದ್ದೀನಿ ಅಂದರೆ, ನಮಗೆ ಡೇಟಾ ಏನು ಕೊಟ್ಟಿದ್ದಾರೆ ಮಾಸ್ ಕೊಟ್ಟಿರೋದ್ರಿಂದ ಅದಕ್ಕೆ ನಾನು ಕನ್ವರ್ಟ್ ಮಾಡಿದ್ದೀನಿ. ಓಕೆ, 78 ಗ್ರಾಮ್ ಆಫ್ ದ ಬೆನ್ಝೀನ್ ಬೈ ಯೂಸಿಂಗ್ 15/2 moles ಆಫ್ ಆಕ್ಸಿಜನ್. ನನಗೆ ಇಲ್ಲಿ ಮೋಲ್ಸ್ ಎಲ್ಲ ಬೇಕಾಗಿರೋದು, ಆಕ್ಸಿಜನ್ ಏನು ಬೇಕಾಗಿರೋದು ಲೀಟರ್ಸಲ್ಲಿ ಬೇಕಾಗಿರೋದು. ಸೊ ಆ್ಯಸ್ ಪರ್ ದ ಸ್ಟಾಯ್ಕೋಮೆಟ್ರಿ ಆಗಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. 1 mole will contain how many liters, 22.4 liters. Then 15/2 moles of oxygen will have how many liters, 15/2 into 22.4 liters of oxygen gas. ಯಾಕೆ ವಾಲ್ಯೂಮ್ ಕನ್ವರ್ಟ್ ಮಾಡ್ಕೊಂಡ್ರೆ ಅಂದರೆ, ಕ್ವಶನಲ್ಲಿ ನೋಡಿ, ಕ್ವಶನಲ್ಲಿ ಏನು ರಿಕ್ವೈರ್ಮೆಂಟ್ ಇದೆಯೋ ಅದರ ಪ್ರಕಾರವಾಗಿ ನಾವು ಡೇಟಾನ ಚೇಂಜ್ ಮಾಡ್ಕೋಬೇಕು. ಸ್ಟಾಯ್ಕೋಮೆಟ್ರಿನಲ್ಲಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇಲ್ಲಿ ಡೇಟಾನ ಅರೇಂಜ್ ಮಾಡ್ಕೊಳ್ಳೋಕೆ ಬಂದರೆ ಈಸಿಯಾಗಿ ನೀವು ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಸೊ ನಾನು ಮಾಸ್ ಕನ್ವರ್ಟ್ ಮಾಡಿಕೊಂಡೆ ಇದು ಬೆನ್ಝೀನನ್ನು, ಯಾಕಂದರೆ ಇಲ್ಲಿ ಕೊಟ್ಟಿರೋ ಕ್ವಶನಲ್ಲಿ ಮಾಸ್ ಕೊಟ್ಟಿದ್ದಾರೆ. ಸೊ ಆಕ್ಸಿಜನನ್ನು ಲೀಟ್ರ್ ಕನ್ವರ್ಟ್ ಮಾಡಿಕೊಂಡೆ ವಾಲ್ಯೂಮ್ಗೆ, ಯಾಕೆ ಅಂತಂದರೆ ಕ್ವಶನಲ್ಲಿ ಲೀಟ್ರಿಗೆ ಕೊಟ್ಟಿದ್ದಾರೆ. ಓಕೆ, ಈಗ ಬನ್ನಿ, ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಒನ್. ಅಂದರೆ ಏನಂದರೆ 78 ಗ್ರಾಮ್ಸ್ ಆಫ್ ದ ಬೆನ್ಝೀನನ್ನು ಬರ್ನ್ ಮಾಡಿದ್ರೆ ನಮಗೆ ಎಷ್ಟು ಆಕ್ಸಿಜನ್ ಬೇಕು, ಲೀಟರ್ಸಲ್ಲಿ ಬೇಕು ಅಂದರೆ 15/2 ಇಂಟು 22.4 ಲೀಟರ್ಸ್ ಆಫ್ ಆಕ್ಸಿಜನ್ ಈಸ್ ರಿಕ್ವೈರ್ಡ್. ಇಲ್ಲಿ ಕ್ವಶನ್ ಏನು ಅಂತಂದರೆ, ವೆನ್ ವಿ ಬರ್ನ್ 39 ಗ್ರಾಮ್ ಆಫ್ ಬೆನ್ಝೀನ್, ದೆನ್ ಕ್ವಶನ್ ಏನಪ್ಪ ಅಂದರೆ ಎಷ್ಟು ಲೀಟರ್ ಆಕ್ಸಿಜನ್ ಬೇಕು ಅಂತ ಕೇಳಿದ್ದಾರೆ. ನಾನು ಐ ವಿಲ್ ಟೇಕ್ ಇಟ್ ಆಸ್ X ಲೀಟರ್ಸ್. ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಸಿಕ್ಬಿಡುತ್ತೆ. ಇಷ್ಟೇ, ವೆರಿ ಸಿಂಪಲ್. ಸ್ಟಾಯ್ಕೋಮೆಟ್ರಿ ಸಿಂಪಲ್ ಆಗಿರುತ್ತೆ, ಬಟ್ ಡೇಟಾನ ನೀವು ಅಸೈನ್ ಮಾಡೋದು ಪ್ರಾಪರಾಗಿ ಬರಬೇಕು. ಡೇಟಾ ನಮ್ಗೆ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಾವು ಕನ್ವರ್ಷನನ್ನು ಮಾಡ್ಕೋಬೇಕು. ಸೊ ಹಾಗಾದರೆ ಇಫ್ ಯು ಡು ದ ಕ್ರಾಸ್ ಮಲ್ಟಿಪ್ಲಿಕೇಶನ್, X ಇಸ್ ಈಕ್ವಲ್ ಟು, ಸೊ ನಮಗೆ ಇಲ್ಲಿ 39 ಇಂಟು 15/2
ಇಂಟು 22.4 ಡಿವೈಡೆಡ್ ಬೈ 78 ಬರುತ್ತೆ. ದಟ್ಸ್ ಓವರ್ ಆಲ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಓವರ್ ಆಲ್ ಇಟ್ ಈಸ್ 84 ಲೀಟರ್ಸ್ ಬರುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಫಸ್ಟು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಬರ್ಕೋಬೇಕು, ಆ್ಯಂಡ್ ದೆನ್ ಡೇಟನ್ನು ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ ಡೇಟನ್ನು ಬರ್ಕೋಬೇಕು. ಆಮೇಲೆ ಗಿವನ್ ಡೇಟಾ ಬರ್ಕೊಂಡು ನಮಗೆ ಏನು ಡೇಟಾ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಸಿಂಪ್ಲಿಫಿಕೇಷನನ್ನು ಮಾಡ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಆಲ್ಸೋ ಸ್ಟಾಯ್ಕೋಮೆಟ್ರಿನಲ್ಲಂತೂ ಮೋಲ್ ಕಾನ್ಸೆಪ್ಟ್ ಮತ್ತು ಸ್ಟಾಯ್ಕೋಮೆಟ್ರಿನಲ್ಲಿ 100% ಒಂದು ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಅಗೈನ್ ಸ್ಟಾಯ್ಕೋಮೆಟ್ರಿ ಮೇಲೆ ಇನ್ನೊಂದು ಕ್ವಶನು. The mass of the carbon dioxide obtained when 2 gram of the pure limestone is calcinated is. Calcination, pure limestone ಅನ್ನು calcination ಅಂತಂದರೆ when we burn, ಇನ್ನು 10th standard ಓದಿರ್ತಿರೋ ರಿಯಾಕ್ಷನ್ನ, when calcium carbonate, when we heat strongly, that in absence of oxygen, which will produce quicklime, calcium oxide plus carbon dioxide gas. ಇದು complete balanced equation ಫಾರ್ ಕ್ಯಾಲ್ಸಿನೇಷನ್ ಆಫ್ ದ ಲೈಮ್ಸ್ಟೋನ್. ಲೈಮ್ಸ್ಟೋನ್ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್. ಓಕೆ, ಈಗ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮಾಸ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಒಬ್ಟೈನ್ಡ್ ವೆನ್ ವಿ ಬರ್ನ್, ಸೊ ವೆನ್ ವಿ ಡೂ ದ ಕ್ಯಾಲ್ಸಿನೇಷನ್ ಆಫ್ ದ 2 ಗ್ರಾಮ್ ಆಫ್ ದ ಪ್ಯೂರ್ ಲೈಮ್ಸ್ಟೋನ್. ನೋಡಿಲಿ, ಮಾಸ್ ಇದು ನಮಗೆ ಬೇಕಾಗಿರೋದು ಏನು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಮಾಸ್. ಕಾರ್ಬನ್ ಡೈಆಕ್ಸೈಡ್ ಏನು ಬೇಕಾಗಿರೋದು ಅದು ಸಹ ನಮಗೆ ಮಾಸೇ ಬೇಕಾಗಿರೋದು. ಸೊ ಹಾಗಾದರೆ ಜಸ್ಟ್ ಮಾಸ್ ಕನ್ವರ್ಷನ್ ಮಾಡಬೇಕಾಗತ್ತೆ ನಮಗೆ. ನೋಡಿ, ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್, when we do the calcination of the 1 mole of calcium carbonate which gives 1 mole of carbon dioxide. Correct alva? 1 mole of calcium carbonate andre ಎಷ್ಟು ಗ್ರಾಮ್ಸು, molar mass grams. What's the molar mass of the calcium carbonate? Atomic masses ಅನ್ನು ಆ್ಯಡ್ ಮಾಡಿ ನಮಗೆ molar mass ಬರುತ್ತೆ. Calcium is equal to how much? 40 plus 12 plus 3 into oxygen is 16. So total that's equal to 100 grams. 1 mole of calcium carbonate is equal to 100 grams, which gives 1 mole of carbon dioxide. ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, molar mass of the carbon dioxide is 44 grams. See, 1 mole of 100 gram of calcium carbonate ನ ಕ್ಯಾಲ್ಸಿನೇಷನ್ ಮಾಡಿದ್ರೆ ನಮಗೆ 44 grams of the carbon dioxide ಬಂದರೆ, ನಾವಿಲ್ಲಿ ಮಾಡ್ತಿರುವಂಥದ್ದು ಯಾವುದು, 2 ಗ್ರಾಮ್ ಆಫ್ ಲೈಮ್ಸ್ಟೋನ್ ಅನ್ನು ನಾವು ಕ್ಯಾಲ್ಸಿನೇಟ್ ಮಾಡಿದ್ರೆ ದೆನ್ ಹೌ ಮೆನಿ ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ದಟ್ಸ್ x grams. Just a simple cross multiplication. Again I repeat, 100 gram of calcium carbonate calcination ಮಾಡಿದ್ರೆ ನಮಗೆ 44 grams of the carbon dioxide ಬಂದರೆ, 2 gram of calcium carbonate ಅನ್ನು ಕ್ಯಾಲ್ಸಿನೇಷನ್ ಮಾಡಿದ್ರೆ x grams of carbon dioxide ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೇನು ಬರುತ್ತೆ, x is equal to 2 into 44 divided by 100, that's equal to approximately 0.88 grams ಬರುತ್ತೆ. That is option ಸಿ ಇಸ್ ಕರೆಕ್ಟ್. ಸೊ ಇಲ್ಲಿ ಮೋಲ್ ಕಾನ್ಸೆಪ್ಟು ಹಾಗೆ ಸ್ಟಾಯ್ಕೋಮೆಟ್ರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀಟಾಗಿ. ಇನ್ನೊಂದು ಸ್ಟಾಯ್ಕೋಮೆಟ್ರಿ ಮೇಲೆ ವಿತ್ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಒಂದು ಕ್ವಶನು. ಫಾರ್ ದ ರಿಯಾಕ್ಷನ್ ಎಕ್ಸ್ ಪ್ಲಸ್ 2y ಗಿವ್ಸ್ ರೈಸ್ ಟು ಝೆಡ್, 5 moles of x and 9 moles of y will produce. ಇದು ಲಿಮಿಟಿಂಗ್ ಹೆಂಗೆ ಫೈಂಡ್ ಔಟ್ ಮಾಡ್ತಿರೋದು, ಲಿಮಿಟಿಂಗ್ ರಿಯೇಜೆಂಟ್ ಅಲ್ವಾ ಅಂತ ಅಂದ್ಬಿಟ್ಟು. ನಿಮಗೆ ಇಲ್ಲಿ 2 ರಿಯಾಕ್ಟೆಂಟ್ಸ್ ವಿತ್ ಪ್ರಾಡಕ್ಟ್ ಕೇಳ್ತಾ ಇದ್ದಾರೆ ಅಂದರೆ ದೇರ್ ಶುಡ್ ಬಿ ಎ ಲಿಮಿಟಿಂಗ್ ರಿಯೇಜೆಂಟ್ ಕ್ವಶನ್ ಅಂತ ಅರ್ಥ ಮಾಡ್ಕೋಬೇಕು ನೀವು ಅದನ್ನು. ಈಗ ಬರೆಯೋಣ, ರಿಯಾಕ್ಷನ್ ಏನು ಕೊಟ್ಟಿದ್ದಾರೆ ನಮಗೆ ಅಂದರೆ ಎಕ್ಸ್ ಪ್ಲಸ್ 2y ಗಿವ್ಸ್ ರೈಸ್ ಟು ಝೆಡ್. ಈಗ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್, ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್ ನೋಡಿ, 1 mole of x required 2 moles of y to produce 1 mole of z. ಇದು ಸ್ಟ್ಯಾಂಡರ್ಡ್ ಇಕ್ವೇಷನ್, ಅವ್ರು ಕೊಟ್ಟಿರೋ ಈಕ್ವೇಷನ್ ಇದು. 1 mole of x ರಿಯಾಕ್ಟ್ ಆಗಬೇಕಾದ್ರೆ ನಮಗೆ 2 moles of y ಬೇಕಾಗುತ್ತೆ ಟು ಪ್ರೊಡ್ಯೂಸ್ 1 mole of z. ನಮ್ಗೆ ಏನು ಕೊಟ್ಟಿದ್ದಾರೆ ಡೇಟಾ ಚೆಕ್ ಮಾಡ್ಕೊಳ್ಳೋಣ. ಹೌ ಮೆನಿ moles of x? 5 moles of x. ಹಾಗಾದರೆ ನೋಡಿ, ನಾವು ಇನ್ನು y ಬರೆಯೋದು ಬೇಡ, ಡೇಟಾನ ಚೆಕ್ ಮಾಡಿ. ಹಾಗೆ 1 mole of x gives 2 moles of, required 2 moles of y. ಹಾಗಾದರೆ 5 moles of x required how many moles of y you are expecting? 10 moles ಅಲ್ವಾ. ಬಟ್ ಎಷ್ಟು moles ಕೊಟ್ಟಿದ್ದಾರೆ ಚೆಕ್ ಮಾಡಿ, 9 moles ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು ಎಷ್ಟು, 9 moles. ಹಾಗಾದರೆ ದಿಸ್ ಈಸ್ ಲೆಸ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್. ವಾಟ್ ಈಸ್ ಅ ಲಿಮಿಟಿಂಗ್ ರಿಯೇಜೆಂಟ್? ದ ರಿಯೇಜೆಂಟ್ ವಿಚ್ ಕನ್ಸ್ಯೂಮ್ಸ್ ಕಂಪ್ಲೀಟ್ಲಿ ಆ್ಯಂಡ್ ವಿಚ್ ವಿಲ್ ಲಿಮಿಟ್ ದ ಪ್ರಾಡಕ್ಟ್ ಫಾರ್ಮೇಷನ್. ಅಂದರೆ ಯಾವುದು ಕಡಿಮೆ ಇರುತ್ತೆ ರೇಷಿಯೋ, ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ರೇಷಿಯೋದಲ್ಲಿ ಯಾವುದು ಕಡಿಮೆ ಇರುತ್ತೆ ರಿಯೇಜೆಂಟ್ ತೊಗೊಂಡಿರ್ತೀವಿ ಅದನ್ನು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಈಗ ನಮಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಎಷ್ಟು, 5 moles of ಎಕ್ಸ್ಗೆ ಎಷ್ಟು ಬೇಕಾಗಿದ್ದು ನಮಗೆ, 10 moles of y ಬೇಕಾಗಿದ್ದು. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನಮಗೆ, 9 moles of x ಅಷ್ಟೇ, ಅಂದರೆ ಇನ್ನೂ 1 mole ಕಡಿಮೆ ಇದೆ. ಸೊ ಮೀನ್ಸ್ ದಿಸ್ ಇಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ವಿಚ್ ಇಸ್ ಅ ಲಿಮಿಟಿಂಗ್ ರಿಯೇಜೆಂಟ್?
Y is a limiting reagent. ಸೊ ಹಾಗಾದರೆ ನೆಕ್ಸ್ಟ್ ಫರ್ದರ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇಲ್ಲಿ ಅಂತಂದರೆ ಝೆಡ್ ಪ್ರಾಡಕ್ಟ್ ಫಾರ್ಮೇಷನ್ ಯಾವುದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೂ ಆಲ್ವೇಸ್ ಆನ್ ದ ಲಿಮಿಟಿಂಗ್ ರಿಯೇಜೆಂಟ್, ಬೇಸ್ಡ್ ಆನ್ ದ ಲಿಮಿಟಿಂಗ್ ರಿಯೇಜೆಂಟ್ ಮೇಲೇ ನಾವು ಕ್ಯಾಲ್ಕುಲೇಷನನ್ನು ಮಾಡಬೇಕು ಫರ್ದರ್. ಯಾಕೆ ಅಂತಂದರೆ ಇಲ್ಲಿ ನೋಡಿ 9 ಮೋಲ್ಸು ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗುತ್ತೆ, ಬಟ್ ಇಲ್ಲಿ ಎಕ್ಸ್ 5 ಮೋಲ್ಸ್ ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಲ್ಲ. ಯಾಕೆ ಅಂತಂದರೆ ನೀವು 9 ಮೋಲ್ಸ್ ಆಫ್ ವೈ ತೊಗೊಂಡಿದ್ದೀರಾ ಅಂದರೆ ಓನ್ಲಿ 4.5 ಮೋಲ್ಸ್ ಆಫ್ ಎಕ್ಸ್ ಅಷ್ಟೇ ರಿಯಾಕ್ಷನ್ ಆಗೋದು, ಇನ್ನು 0.5 ಮೋಲ್ಸ್ ಹಾಗೆ ಉಳ್ಕೊಬಿಡುತ್ತೆ. ಸೊ ಹಾಗಾಗಿರೋದ್ರಿಂದ ವಿ ಶುಡ್ ನಾಟ್ ಕನ್ಸಿಡರ್ ಎಕ್ಸಸ್ ರಿಯೇಜೆಂಟ್ ಫಾರ್ ದ ಕ್ಯಾಲ್ಕುಲೇಷನ್. ವಿ ಶುಡ್ ಆಲ್ವೇಸ್ ಯೂಸ್ ಲಿಮಿಟಿಂಗ್ ರಿಯೇಜೆಂಟ್ ಫಾರ್ ದ ಕ್ಯಾಲ್ಕುಲೇಷನ್, ಪ್ರಾಡಕ್ಟ್ ಫಾರ್ಮೇಷನ್. ಲಿಮಿಟಿಂಗ್ ರಿಯೇಜೆಂಟನ್ನೇ ನಾವು ಪ್ರಾಡಕ್ಟ್ ಫಾರ್ಮೇಷನ್ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡಬೇಕಾಗಿರೋದು. ಸೊ ಅರ್ಥ ಆಗಿದೆಯಲ್ವಾ? ಈಗ ಬರೋಣ ಕ್ಯಾಲ್ಕುಲೇಷನ್ ಎಷ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸಿ ಆಸ್ ಪರ್ ದ ಸ್ಟ್ಯಾಂಡರ್ಡ್ ಒನ್, ವೈ ಅಲ್ವಾ ಲಿಮಿಟಿಂಗ್ ರಿಯೇಜೆಂಟು, ಆಸ್ ಪರ್ ದ ಸ್ಟ್ಯಾಂಡರ್ಡ್ ಈಕ್ವೇಷನ್ 2 moles of y will give how many moles of z? 1 mole of z. 2 moles of y will give 1 mole of z. Then ಹಾಗಾದರೆ ನಮ್ಗೆ ಕೊಟ್ಟಿರೋದು ಎಷ್ಟು ಇಲ್ಲಿ? ಹಾಗಾದರೆ ಇಟ್ಸ್ ಅ 9 moles of y will give, I'll consider n moles of z. ಹಾಗಾದರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದು ಎಷ್ಟು? n. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ n is equal to 1 into 9 divided by 2, that's equal to 4.5 moles. 4.5 moles. So that is option D is correct. ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟು ಲಿಮಿಟಿಂಗ್ ರಿಯೇಜೆಂಟನ್ನು ಐಡೆಂಟಿಫೈ ಮಾಡಬೇಕು. ಲಿಮಿಟಿಂಗ್ ರಿಯೇಜೆಂಟನ್ನು ಐಡೆಂಟಿಫೈ ಮಾಡಿದಾದಮೇಲೆ ಪ್ರಾಡಕ್ಟ್ ಫಾರ್ಮೇಷನ್ ಆಲ್ವೇಸ್ ವಿಲ್ ಬಿ ಬೇಸ್ಡ್ ಆನ್ ದಿ ಕ್ಯಾಲ್ಕುಲೇಷನ್ ಆಫ್ ದಿ ಲಿಮಿಟಿಂಗ್ ರಿಯೇಜೆಂಟ್ ಓನ್ಲಿ. ಲಿಮಿಟಿಂಗ್ ರಿಯೇಜೆಂಟನ್ನೇ ಸ್ಟ್ಯಾಂಡರ್ಡ್ ಫಾರ್ಮೇಟನ್ನು ತಗೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. Next question number 20. 2.79 gram of iron is completely converted to rust. The weight of the oxygen in the rust is. Again stoichiometric calculation. First reaction ಅನ್ನು ಬರ್ಕೋಬೇಕಾಗುತ್ತೆ. It's a balanced equation. 2Fe plus 3/2 O2 gives rise to Fe2O3. So this is a formation of rust by using iron. ಸೊ ಹಾಗಾದರೆ ನೆಕ್ಸ್ಟ್ ಆ್ಯಸ್ ಪರ್ ದ ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ. 2.79 ಗ್ರಾಮ್ ಆಫ್ ಐರನ್ ಅಂದರೆ ಇಲ್ಲಿ ಮಾಸ್ ಕನ್ಸಿಡರ್ ಮಾಡಿದ್ದಾರೆ, ವಿಚ್ ಇಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಟು ರಸ್ಟ್, ಕಂಪ್ಲೀಟಾಗಿ ರಿಯಾಕ್ಷನ್ ಆಗ್ತಿದೆ. ವೇಟ್ ಆಫ್ ದ ಆಕ್ಸಿಜನ್ ಇನ್ ದ ರಸ್ಟ್ ಈಸ್. ಸೊ ಎಷ್ಟು ಆಕ್ಸಿಜನ್ ಇದೆ ಇಲ್ಲಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ರಸ್ಟಲ್ಲಿ ದಟ್ ಈಸ್ Fe2O3. ನೀವು ಲೆಫ್ಟ್ ಸೈಡ್ ಆದರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನೀವು ರೈಟ್ ಸೈಡ್ ಆದರೂ ಕ್ಯಾಲ್ಕುಲೇಟ್ ಮಾಡಿ, ಬಟ್ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಯಾಕೆ ಅಂತಂದರೆ ಇಲ್ಲಿ ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ನೀವು ರೈಟ್ ಸೈಡಲ್ಲಿ ಎಷ್ಟಿರುತ್ತೋ ಸೊ ಲೆಫ್ಟ್ ಸೈಡಲ್ಲಿ ಒಂದೇ ಪ್ರಾಡಕ್ಟ್ ಇರೋದ್ರಿಂದ, ಕಾಂಬಿನೇಷನ್ ಟೈಪ್ ಆಫ್ ದ ರಿಯಾಕ್ಷನ್ ಆಗಿರೋದ್ರಿಂದ, ಸೊ ಆಕ್ಸಿಜನ್ ಲೆಫ್ಟ್ ಸೈಡಲ್ಲಿ ಎಷ್ಟಿರುತ್ತೋ ರೈಟ್ ಸೈಡಲ್ಲೂ ಅಷ್ಟೇ ಇರುತ್ತೆ. ಸೊ ಇಲ್ಲೂ ಅಷ್ಟೇ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಸ್. ಸೊ ಓನ್ಲಿ ವಿ ಫೋಕಸ್ ಆನ್ ದ ಮಾಸ್. ಸಿ 2 moles ಆಫ್ ಐರನ್ ಕಂಬೈನ್ಸ್ ವಿತ್ 3/2 moles ಆಫ್ ಆಕ್ಸಿಜನ್. ಇದನ್ನು ಮಾಸ್ಗೆ ಕನ್ವರ್ಟ್ ಮಾಡಬೇಕು. ಸೊ 1 mole ಆಫ್ ಐರನ್ ಮೀನ್ಸ್ ಇಟ್ಸ್ ಅ ಅಟಾಮಿಕ್ ಮಾಸ್. ವಾಟ್ಸ್ ಅಟಾಮಿಕ್ ಮಾಸ್ ಆಫ್ ದ ಐರನ್? ಇಟ್ಸ್ 55.8. ಹಾಗಾಗಿರಿಂದ ಸೊ 2 moles ಮೀನ್ಸ್ 2 into 55.8 grams of iron ನಲ್ಲಿ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಅಂತಂದರೆ ದಟ್ ಈಸ್ 3/2 ಇಂಟು ಅಟಾಮಿಕ್ ಮಾಸ್ ಆಫ್ ಮೊಲಿಕ್ಯುಲರ್ ಮಾಸ್ ಆಫ್ ದ O2 ಇಸ್ 32 grams ಆಫ್ ಆಕ್ಸಿಜನ್. ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿರೋ ಮಾಸ್ ಎಷ್ಟು ಇಲ್ಲಿ ಅಂತಂದರೆ 2.79 ಗ್ರಾಮ್ ಆಫ್ ಐರನ್, which will have the oxygen in the rust is x gram ಅಂತ ತಗೊಳ್ತೀನಿ. do the cross multiplication. again I repeat, ಇಲ್ಲಿ ನಮಗೆ 2 moles ಅಲ್ಲಿ 3/2 moles ಆಫ್ ಆಕ್ಸಿಜನ್ ಇರುತ್ತೆ. 2 moles ಅಂದರೆ 2 into 55.8 grams ಆಫ್ ಐರನ್. 3/2 moles ಆಫ್ ಆಕ್ಸಿಜನ್ ಅಂತಂದರೆ 3/2 ಇಂಟು ಮೋಲಾರ್ ಮಾಸ್ ಇಸ್ 32 grams. ಸೊ ನಮಗೆ ಇಷ್ಟು ಗ್ರಾಮ್ಸ್ ಆಫ್ ಐರನ್ಗೆ ಇಷ್ಟು ಗ್ರಾಮ್ಸ್ ಆಫ್ ಆಕ್ಸಿಜನ್ ಇರುತ್ತೆ ರಸ್ಟಲ್ಲಿ. ಹಾಗಾದರೆ 2.79 ಗ್ರಾಮ್ಸ್ ಆಫ್ ಐರನಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಆಕ್ಸಿಜನ್ ಇರುತ್ತೆ ಅನ್ನೋದನ್ನ ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸೊ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 3/2 ಇಂಟು 32 ಇಂಟು 2.79 divided by 2 into 55.8. That's equal to 1.2 grams. So that is option A is correct.
Next question number 21. 12 gram of magnesium will react completely with acid to give. Again stoichiometry question. Okay, reaction ಅನ್ನು ಬರೆಯೋಣ ಕಂಪ್ಲೀಟ್ ಆಗಿ. So that is magnesium plus when it reacts with acid which gives 1 mole of hydrogen gas and salt formation. Okay. Next, ಇದು ಬ್ಯಾಲೆನ್ಸ್ಡ್ ಕಂಪ್ಲೀಟ್ ಈಕ್ವೇಷನ್ ಆಯಿತು. ಸೊ ಹಾಗಾದರೆ ಆಸ್ ಪರ್ ದ ಈಕ್ವೇಷನ್ ಮೋಲ್ ಬಂದಾಗ 1 mole ಆಫ್ ಮೆಗ್ನೀಷಿಯಮ್ ವಿಚ್ ಪ್ರೊಡ್ಯೂಸಸ್ ಹೌ ಮೆನಿ ಮೋಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್, ದಟ್ ಈಸ್ 1 mole ಆಫ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ದಟ್ ಈಸ್ ಮಾಸ್ ಅಂಡ್ ಮೋಲ್ಸ್. 1 mole ಆಫ್ ಮೆಗ್ನೀಷಿಯಮ್ ಅಂದರೆ ಹೌ ಮೆನಿ ಗ್ರಾಮ್ಸ್? ಅಟಾಮಿಕ್ ಮಾಸ್ ಆಫ್ ದ ಮೆಗ್ನೀಷಿಯಮ್ ಇಸ್ 24. 24 grams of the magnesium will give 1 mole of hydrogen gas. But ನಮಗೆ ಇಲ್ಲಿ ಎಷ್ಟು ಗ್ರಾಮ್ಸ್ ಕೊಟ್ಟಿದ್ದಾರೆ? 12 grams of magnesium. Then it will give how many moles of hydrogen? Obviously that is half mole. Half mole of hydrogen. So that is option B is correct. ನಿಮಗೆ ಹಾಫ್ ಮೋಲ್ ಹೆಂಗೆ ಬರುತ್ತೆ ಅಂತಂದರೆ ಎಕ್ಸ್ ಅಂತ ತಗೊಳ್ಳಿ, ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ಓಕೆ, ಈಗ ಕಾನ್ಸಂಟ್ರೇಷನ್ ಟರ್ಮ್ಸ್ಗೆ ಬರೋಣ. ಇಲ್ಲೂ ಅಷ್ಟೇ ನಿಮಗೆ ಈ ಎಂಟೈರ್ ಚಾಪ್ಟ್ರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು 3 ಕಾನ್ಸೆಪ್ಟ್ಸು ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಮೋಲ್ ಕಾನ್ಸೆಪ್ಟ್, ಸೆಕೆಂಡ್ ಒನ್ ಈಸ್ ಸ್ಟಾಯ್ಕೋಮೆಟ್ರಿ, ಥರ್ಡ್ ಒನ್ ಈಸ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಬಟ್ ಇದು ಸೆಕೆಂಡ್ ಪಿ ಯು ಸಿನಲ್ಲೂ ಇರೋದ್ರಿಂದ ನಿಮಗೆ ಕಾಮನ್ ಆಗಿ ಬರೋದ್ರಿಂದ, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ಕಾನ್ಸಂಟ್ರೇಷನ್ ಟರ್ಮ್ಸ್. ನೌ 500 ml ಆಫ್ 5 molar solution is diluted to 1500 ml. What will be the molarity of the solution? ಈ ಕಾನ್ಸೆಪ್ಟಿಗೆ ನಾವು ಡೈಲ್ಯೂಷನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಏನು ಡೈಲ್ಯೂಷನ್ ಅಂತಂದರೆ ಆಲ್ರೆಡಿ ಸೊಲ್ಯೂಷನ್ಗೆ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ಗೆ ಇಫ್ ಯು ಆ್ಯಡ್ ವಾಟರ್ ದಟ್ ಸೊಲ್ಯೂಷನ್ ವಿಲ್ ಬಿಕಮ್ ಡೈಲ್ಯೂಟೆಡ್ ಸೊಲ್ಯೂಷನ್. ಸೊ ಅದಕ್ಕೆ ನಾವು ಡೈಲ್ಯೂಷನ್ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಏನು ಡೈಲ್ಯೂಷನ್ ಫಾರ್ಮುಲಾ ಅಂತಂದರೆ ದಟ್ ಈಸ್ M1V1 is equal to M2V2 is a dilution formula. ಅಂದರೆ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿರೋ ಸೊಲ್ಯೂಷನ್ whose concentration is M1 and volume is V1. For that one if you add water, that solution will become diluted solution whose concentration is M2 and volume is V2. ನೋಡಿ, ಆಲ್ರೆಡಿ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ, ಅದರ ಕಾನ್ಸಂಟ್ರೇಷನ್ M1 ಮತ್ತು ವಾಲ್ಯೂಮ್ V1. ಅದಕ್ಕೆ ನಾವು ಸರ್ಟನ್ ವಾಲ್ಯೂಮ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀವಿ. ಆಗ ಅದರ ಕಾನ್ಸಂಟ್ರೇಷನ್ ಎಷ್ಟಾಗುತ್ತೆ ಅಂದರೆ M2 ಆಗುತ್ತೆ, ವಾಲ್ಯೂಮ್ V2 ಆಗುತ್ತೆ. ಇಲ್ಲಿ ನಿಮಗೆ 2 ವೆರೈಟಿ ಆಫ್ ಕ್ವಶನ್ಸ್ ಕೇಳ್ತಾರೆ. ಒಂದು ಈ ಥರ ಕಾನ್ಸಂಟ್ರೇಷನ್ ಕೇಳ್ಬೋದು, ಇನ್ನೊಂದು ಎಷ್ಟು ಅಂತಂದರೆ ಹೌ ಮಚ್ ವಾಲ್ಯೂಮ್ ಆಫ್ ವಾಟರ್ ಆ್ಯಡೆಡ್ ಇಫ್ ದಿಸ್ ಮಚ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಇಸ್ ಪ್ರೆಸೆಂಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದಟ್ ಮಚ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ದೆನ್ ಹೌ ಮಚ್ ವಾಟರ್ ವಿ ಹ್ಯಾವ್ ಆ್ಯಡೆಡ್ ಫಾರ್ ದ ಡೈಲ್ಯೂಷನ್ ಅಂತ ಅದು ಕ್ವಶನ್ ಕೇಳ್ಬೋದು. ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ವೆರಿ ಸಿಂಪಲ್, V2 minus V1, volume of water added is equal to V2 minus V1 ಮಾಡಿದ್ರೆ ಸಾಕು, ನಿಮಗೆ ವಾಲ್ಯೂಮ್ ಎಷ್ಟು ವಾಟರನ್ನು ಆ್ಯಡ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಇದು ಈ ಕ್ವಶನ್ ಅಲ್ಲ, ಬಟ್ ಸ್ಟಿಲ್ ಈ ಥರದ ಕ್ವಶನು ಸಹ ನಿಮಗೆ ಕಾಂಪಿಟೇಟಿವಲ್ಲಿ ಬರ್ತಾ ಇರುತ್ತೆ. ಈಗ ನಮಗೆ ಫಸ್ಟು ಫಾರ್ಮುಲಾನ ಅಪ್ಲೈ ಮಾಡಿ ಅದರಲ್ಲಿ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡೋಣ. M1V1, ವಾಟ್ಸ್ ಅಟ್ M1V1? molarity and volume of initial solution before adding water. M2V2, molarity volume of the solution after adding water. So M1V1 before dilution ಎಷ್ಟಿತ್ತು molarity ಅಂತಂದರೆ 5 molar solution into what is the volume 500 ml. ಮತ್ತು ವಾಲ್ಯೂಮ್ ಎರಡು ಒಂದೇ ಯೂನಿಟಲ್ಲಿ ಇರಬೇಕಾಗತ್ತೆ. ಇದು ವಾಲ್ಯೂಮ್ mls-ಅಲ್ಲಿದ್ದರೆ ಅದು mls-ಅಲ್ಲಿ ಇರಬೇಕಾಗತ್ತೆ, ಇದು ಲೀಟರ್ಸಲ್ಲಿದ್ದರೆ ಅದು ಲೀಟರ್ಸಲ್ಲಿ ಇರಬೇಕಾಗತ್ತೆ. ಸೊ ಇದು 500 ml ತೊಗೊಂಡಿದ್ದೀನಿ, ಸೊ ರೈಟ್ ಸೈಡ್ ಆಲ್ಸೋ ಇಟ್ ಶುಡ್ ಬಿ mls ಓನ್ಲಿ. M2, ವಾಟ್ಸ್ M2? ಮೊಲಾರಿಟಿ ಆಫ್ ಫೈನಲ್ ಸೊಲ್ಯೂಷನ್, ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಈಗ. ಸೊ ಇಟ್ಸ್ M2. V2, ವಾಲ್ಯೂಮ್ ಆಫ್ ದ ಫೈನಲ್ ಸೊಲ್ಯೂಷನ್. ವಾಟ್ಸ್ ವಾಲ್ಯೂಮ್ ಆಫ್ ದ ಫೈನಲ್ ಸೊಲ್ಯೂಷನ್? ನೋಡಿ, ಆಫ್ಟರ್ ಆ್ಯಡಿಂಗ್ ವಾಟರ್ to this solution, the volume of the solution will become how much? 1500 ml. 1500. So then molarity of the final solution is equal to 5 into 500 divided by 1500. That's equal to 2500 divided by 1500. Approximately it's equal to 1.66. So that is option B is correct. ಹಾಗಾದರೆ ಹೌ ಮಚ್ ವಾಟರ್ ವಿ ಹ್ಯಾವ್ ಆ್ಯಡೆಡ್ ಅಂತ ಕ್ವಶನ್ ಕೇಳಿದ್ರೆ ವಾಟ್ ಈಸ್ ಆನ್ಸರ್? ಸೊ ವಾಟ್ ಈಸ್ ದ ಫೈನಲ್ ವಾಲ್ಯೂಮ್? 1500.
What's the initial volume? It's a 500. Then how much water we have added? That's a 1000 ml. ಸೊ ಇದು ಈ ಥರ ದಟ್ ಈಸ್ ಹೌ ವಿ ವಿಲ್ ಫೈಂಡ್ ಔಟ್ ವಾಲ್ಯೂಮ್ ಆಫ್ ವಾಟರ್ ಆ್ಯಡೆಡ್. ಇದು ಸಹ ನಾನು ಎಕ್ಸ್ಟ್ರಾ ಟಾಪಿಕ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ. ಅದು ಅಷ್ಟೇ ತುಂಬ ಟೈಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ವಾಟರ್ ಆ್ಯಡೆಡ್ ಅಂತ ಕೇಳಿದ್ರೆ ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್. ನೆಕ್ಸ್ಟ್ ಕ್ವಶನ್ ನಂಬರ್ 23. If 20 ml of 0.4 normal sodium hydroxide solution is completely neutralized by 40 ml of dibasic acid, the molarity of the acid solution is. ಓಕೆ, ಫಸ್ಟ್ ನ್ಯೂಟ್ರಲೈಸೇಷನ್ ಈ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ನ್ಯೂಟ್ರಲೈಸೇಷನ್ ಕಾನ್ಸೆಪ್ಟ್. ಸೊ ಇಲ್ಲಿ ಫಸ್ಟ್ ರಿಯಾಕ್ಷನನ್ನು ಬರೆಯೋಣ. ಏನು ರಿಯಾಕ್ಷನ್ ಇದೆ ಇಲ್ಲಿ ಅಂತಂದರೆ ಆಸಿಡ್ ಈಸ್ ಅ ಡೈಬೇಸಿಕ್ ಆಸಿಡ್. ಡೈಬೇಸಿಕ್ ಆಸಿಡ್ ಅಂದರೆ ದೆರ್ ವಿಲ್ ಬಿ 2 protons ಇನ್ ದಟ್, ಲೈಕ್ ಸಲ್ಫ್ಯೂರಿಕ್ ಆಸಿಡ್. H2SO4 ಅಂದರೆ 2 ಹೈಡ್ರೋಜನ್ಸ್ ಇರುತ್ತಲ್ಲ, ಅಯೋನೈಸಬಲ್ ಹೈಡ್ರೋಜನ್ಸು. ಸೊ H2A ಇಟ್ಸ್ ಆಸಿಡ್, ಡೈಬೇಸಿಕ್ ಆಸಿಡ್. ಪ್ಲಸ್ ಬೇಸ್ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್. ಸೊ ಫಾರ್ 1H plus to neutralize 1 OH minus ion is required. ಹಾಗಾಗಿರೋದ್ರಿಂದ ಡೈಬೇಸಿಕ್ ಆಸಿಡ್ ಆಗಿರೋದ್ರಿಂದ 2 ಸೋಡಿಯಂ ಹೈಡ್ರಾಕ್ಸೈಡ್ ಬೇಕು ಕಂಪ್ಲೀಟ್ ಆಗಿ ನ್ಯೂಟ್ರಲೈಸೇಷನ್ ಮಾಡಬೇಕು ಅಂತಂದರೆ. ಅಂಡ್ ವಿಚ್ ವಿಲ್ ನ್ಯೂಟ್ರಲೈಸ್ ಟು ಪ್ರೊಡ್ಯೂಸ್ Na2A plus 2H2. ಸೊ 1H plus plus 1 OH minus ion gives rise to 1H2. ಇಲ್ಲಿ ನಮಗೆ ಡೈಬೇಸಿಕ್ ಆಸಿಡ್ ಕೊಟ್ಟಿರೋದ್ರಿಂದ ಸೊ 2H plus ion required 2 sodium hydroxide ions to produce 2 moles of water. ಓಕೆ, ನಿಮಗೆ ಇಲ್ಲಿ ಡೈರೆಕ್ಟಾಗಿ ಫಾರ್ಮುಲಾನ ಅಪ್ಲೈ ಮಾಡಿ ನ್ಯೂಟ್ರಲೈಸೇಷನ್ ಫಾರ್ಮುಲಾ. ವಾಟ್ಸ್ ಅ ನ್ಯೂಟ್ರಲೈಸೇಷನ್ ಫಾರ್ಮುಲಾ? ಇನ್ನು ಒಂದು ಲ್ಯಾಬಲ್ಲೂ ಸಹ ಪ್ರಾಕ್ಟೀಸ್ ಮಾಡಿರ್ತೀರ. ದಟ್ ಈಸ್ M1V1 ಡಿವೈಡೆಡ್ ಬೈ N1 ಆಫ್ ಆಸಿಡ್. ಈ ಫಾರ್ಮುಲಾನ ಅಪ್ಲೈ ಮಾಡಿ ನಿಮಗೆ ಈಸಿಯಾಗಿ ಆಗುತ್ತೆ, ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. ಇಲ್ಲ ನಿಮ್ಮ ಲ್ಯಾಬಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರ ಅಂದರೆ M1V1 ಡಿವೈಡೆಡ್ ಬೈ N1, A1 M1 V1 ಇಸ್ ಈಕ್ವಲ್ ಟು A2 M2 V2 ಫಾರ್ಮುಲಾನ ಅಪ್ಲೈ ಮಾಡಿದಾಗ ನಿಮಗೆ ಅಲ್ಲಿ ಸ್ವಲ್ಪ ಸ್ಲೈಟ್ ಕನ್ಫ್ಯೂಷನ್ ಬರೋದ್ರಿಂದ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ ಅನ್ನೋದಕ್ಕೆ ನಾನು ಈ ಫಾರ್ಮುಲಾನ ಕೊಟ್ಟಿದ್ದೀನಿ. M1 V1 N1 ಅಂದರೆ ಮೊಲಾರಿಟಿ, ವಾಲ್ಯೂಮ್ ಅಂಡ್ ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ ಆಫ್ ಆಸಿಡ್. N1 ಇಸ್ ನಥಿಂಗ್ ಬಟ್ ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ ಆಫ್ ಆಸಿಡ್. ಅದೇ ಥರನೇ M2 V2 ಅಂಡ್ N2 ಆಫ್ ಬೇಸ್. ವಾಟ್ಸ್ ದಟ್? M2 ಇಟ್ಸ್ ಮೊಲಾರಿಟಿ, V is volume, N2 is stoichiometric coefficient of the base. ಈಗ ಬರೋಣ ಸಿಂಪಲ್. M1 ಮೊಲಾರಿಟಿ ಆಫ್ ಆಸಿಡ್. ವಾಟ್ಸ್ ಅ ಮೊಲಾರಿಟಿ ಆಫ್ ಆಸಿಡ್? ಅದನ್ನೇ ನಾವು ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು. ಮೊಲಾರಿಟಿ M1 into what's the volume of the acid that we have taken? That is 40 ml. 40 ml of dibasic acid divided by, it is stoichiometric coefficient of acid. Is the stoichiometric coefficient 1 is equal to M2. What is M2? Molarity of the base. What's the molarity of the base? Normality ಕೊಟ್ಟಿದ್ದಾರೆ. ನಾವು ಮೊಲಾರಿಟಿ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ, you know that normality is equal to Z into molarity. What is the Z factor for sodium hydroxide? That's equal to 1. So molarity is equal to how much? That is 0.4. So normality is equal to 0.4. Then molarity is equal to 0.4 only. ಯಾಕೆಂದರೆ Z ಫ್ಯಾಕ್ಟರ್ ಒಂದಾದರೆ ನಾರ್ಮಾಲಿಟಿ ಇಸ್ ಈಕ್ವಲ್ ಟು ಮೊಲಾರಿಟಿನೇ ಬರುತ್ತೆ. ಸೊ ಹಾಗಾಗಿರೋದ್ರಿಂದ ಫಾರ್ ಸೋಡಿಯಂ ಹೈಡ್ರಾಕ್ಸೈಡ್ Z ಫ್ಯಾಕ್ಟರ್ ಇಸ್ 1 OH minus ion which will give. ಸೊ ಹಾಗಾಗಿರೋದ್ರಿಂದ ಮೊಲಾರಿಟಿ is also equal to 0.4 into volume. What's the volume? It's a 20 ml divided by N2. What is the stoichiometric coefficient of sodium hydroxide? That's a 2. So ಹಾಗಾದರೆ molarity of the acid is equal to 0.4 into 20 divided by 2 into 40. That's equal to, so cancel ಆಗುತ್ತೆ, 0.1 molar. So option A is correct. ಇದು ಅಷ್ಟೇ ನ್ಯೂಟ್ರಲೈಸೇಷನ್ ನಿಮಗೆ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಲ್ಯಾಬಲ್ಲಿ ಏನು 2 ಟೈಟ್ರೇಷನ್ ಮಾಡ್ತೀರಾ ಸೆಕೆಂಡ್ ಪಿ ಯು ಸಿನಲ್ಲಿ, 2 ಟೈಟ್ರೇಷನ್ ಫಾರ್ಮುಲಾನ ಮತ್ತು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಈಕ್ವೇಷನನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ತುಂಬ ಟೈಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ JEE ನೀಟ್ CETನಲ್ಲಿ ತುಂಬ ಟೈಮ್ ಕೇಳಿದ್ದಾರೆ. ಸ್ಟಾಯ್ಕೋಮೆಟ್ರಿಕ್ ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ 2 ಟೈಟ್ರೇಷನ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ ವರ್ಸಸ್ FAS, ಅನದರ್ ಟೈಟ್ರೇಷನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ವರ್ಸಸ್ ಆಕ್ಸಾಲಿಕ್ ಆ್ಯಸಿಡ್. 2 ಟೈಟ್ರೇಷನ್, ಬ್ಯಾಲೆನ್ಸ್ಡ್ ಈಕ್ವೇಷನ್ ಮತ್ತು ಫಾರ್ಮುಲಾನ ಕಂಪ್ಲೀಟಾಗಿ ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದ್ರ ಮೇಲೆ ತುಂಬ ಟೈಮ್ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. Move on to the next question. Question number 24. Sucrose solution is 1 molal
ಮೋಲ್ ಫ್ರಾಕ್ಷನ್ ಆಫ್ ದ ಸುಕ್ರೋಸ್ ಇನ್ ದ ಎಕ್ವಿಯಸ್ ಸೊಲ್ಯೂಷನ್. ಇದಕ್ಕೆ ಶಾರ್ಟ್ಕಟ್ ಫಾರ್ಮುಲಾ ಇದೆ, ಕನ್ವರ್ಷನ್ ಫ್ರಮ್ ಮೊಲಾಲಿಟಿ ಟು ಮೋಲ್ ಫ್ರಾಕ್ಷನ್. ಫಾರ್ಮುಲಾ ಏನಪ್ಪ ಅಂದರೆ ಸಿಂಪಲ್ ಶಾರ್ಟ್ಕಟ್ ಫಾರ್ಮುಲಾ ಮೋಲ್ ಫ್ರಾಕ್ಷನ್. ಇಲ್ಲಾಂದರೆ ನೀವು ಶಾರ್ಟ್ಕಟ್ ಫಾರ್ಮುಲಾ ಅಪ್ಲೈ ಮಾಡಲಿಲ್ಲ ಅಂದರೆ ಇದು ಲೆಂದಿ ಕ್ಯಾಲ್ಕುಲೇಷನ್ ಬಂದುಬಿಡುತ್ತೆ. ಮೋಲ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು ಮೊಲಾಲಿಟಿ ಡಿವೈಡೆಡ್ ಬೈ ಮೊಲಾಲಿಟಿ ಪ್ಲಸ್ 55.5. ಸೊ ಏಕ್ವೇಸ್ ಸೊಲ್ಯೂಷನ್ಗೆ ಇದು ಅಪ್ಲೈ ಮಾಡುವಂಥದ್ದು ಈಸಿ ಫಾರ್ಮುಲಾ. ಮೊಲಾಲಿಟಿ ಡಿವೈಡೆಡ್ ಬೈ ಮೊಲಾಲಿಟಿ ಪ್ಲಸ್ 55.5 ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್. ವಾಟ್ಸ್ ಅ ಮೊಲಾಲಿಟಿ? ದಟ್ ಈಸ್ 1 divided by molality is 1 plus 55.5. That's equal to 1 divided by 56.5. 1 divided by 56.5 is equal to 0.018 ಬರುತ್ತೆ. So the answer is option A is correct. Easiest shortcut formula ಇದು to convert molality into mole fraction. Next question number 25. 6.02 into 10 power 20 molecules of urea are present in 100 ml of solution. The concentration of urea solution is. ಇಲ್ಲಿ ನಿಮಗೆ ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ, ನಮಗೆ ಕಾನ್ಸಂಟ್ರೇಷನ್ ಕೇಳ್ತಾ ಇದ್ದಾರೆ. ಯಾವ ಕಾನ್ಸಂಟ್ರೇಷನ್ ನೀವು ನೋಡ್ಬೋದು, ಯೂನಿಟನ್ನು ನೋಡಿದ್ರೆ ಆಪ್ಷನ್ಸಲ್ಲಿ ಮೊಲಾರಿಟಿ ಕ್ಯಾಲ್ಕುಲೇಷನ್. ವಾಟ್ಸ್ ಅ ಮೊಲಾರಿಟಿ ಫಾರ್ಮುಲಾ? ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ divided by volume of solution in liter. How to find out the number of moles? ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಮೋಲ್ಸ್ ಯಾವ ಥರ ಫೈಂಡ್ ಔಟ್ ಮಾಡೋದು? ಆಗಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಟೋಟಲ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಗಿವನ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್ 6.022 into 10 power 23. How many given molecules? 6.02 into 10 power 20 molecules. Avogadro number is 6.02 into 10 power 23. So the number of moles is equal to 10 power minus 3 moles. Okay, ನಮಗೆ ಈಗ number of moles ಸಿಕ್ತು. What's the number of moles? Is 10 power minus 3 divided by volume of the solution should be in liters. 100 ml, that's equal to how many liters? 0.1 liter. That's equal to overall ನಮಗೆ ಎಷ್ಟು ಬಂತಿಲ್ಲಿ 10 power minus 1 ಇದೆ. If you bring it to the numerator 10 power plus 1 ಆಗುತ್ತೆ. So that will become 10 power minus 2. That's equal to 0.01 molar. So option P is correct. ಸೊ ಇಲ್ಲಿ ನಿಮಗೆ ಮೋಲ್ ಕಾನ್ಸೆಪ್ಟು ಮತ್ತು ಕಾನ್ಸಂಟ್ರೇಷನ್ ಟರ್ಮ್ ಎರಡು ಮಿಕ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. The molarity of the pure water at room temperature is. The molarity of the pure water at the room temperature is. ಈಗ ನಾನೇನು ಕ್ವಶನ್ಸ್ ಮಾಡಿಸ್ತಿದ್ದೀನಿ, ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ಥರ ಸಿಮಿಲರ್ ಕ್ವಶನ್ಸ್ ಬರುತ್ತೆ, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಸಿಮಿಲರ್ ಕ್ವಶನ್ಸು ಈಗ ನಾನೇನು ಚಾಪ್ಟ್ರಲ್ಲಿ ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ದೀನಿ, ಸಿಮಿಲರ್ ಕ್ವಶನ್ಸ್ ಬರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಮೇ ಬಿ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಮಾಲಿಕ್ಯೂಲ್ಸ್ ಚೇಂಜ್ ಆಗ್ಬೋದು, ಬಟ್ ಮೋಲ್ ಕಾನ್ಸೆಪ್ಟಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ಥರನೇ ನಿಮಗೆ ಸಿಮಿಲರ್ ಕ್ವಶನ್ಸ್ ಬರುತ್ತೆ. 26. The molarity of the pure water at the room temperature is. ಇದು ಸ್ಟ್ಯಾಂಡರ್ಡ್ ಕ್ವಶನ್ನು. ಮೊಲಾರಿಟಿ ಆಫ್ ದ ಪ್ಯೂರ್ ವಾಟರ್ ಅಟ್ ದ ರೂಮ್ ಟೆಂಪ್ರೇಚರ್ ಇಸ್ 55.5. ಹೆಂಗೆ ಬರುತ್ತೆ 55.5 ಅಂತಂದರೆ, ವಿ ನೋ ದ ಡೆನ್ಸಿಟಿ ಆಫ್ ದ ವಾಟರ್ ಇಸ್ ಈಕ್ವಲ್ ಟು 1 ಗ್ರಾಮ್ ಪರ್ ml ಆರ್ 1 kg per liter. 1 kg per liter. ಹಾಗಾದರೆ ಮೊಲಾರಿಟಿ ಫಾರ್ಮುಲಾ ಏನು, ಈಗ ತಾನೇ ಜಸ್ಟ್ ಡಿಸ್ಕಷನ್ ಮಾಡಿದ್ವಿ. ದಟ್ಸ್ ಅ ಮೊಲಾರಿಟಿ ಈಸ್ ಈಕ್ವಲ್ ಟು, ದಟ್ ಈಸ್ ನಂಬರ್ ಆಫ್ moles divided by volume. Number of moles is equal to what? Given mass divided by molar mass. What's a given mass? 1 kg ಅಂತಂದರೆ ಎಷ್ಟು, ಇದನ್ನು ತೊಗೊಳ್ತೀನಿ ಅಂತಂದರೆ 1 kg means 1000 grams divided by molar mass is 18 divided by volume of the solution is 1 liter. That's equal to 55.5. Density of water is 1 gram per ml or 1 kg per liter. ಹಾಗಾಗಿರೋದ್ರಿಂದ ಪ್ಯೂರ್ ವಾಟರ್ಗೆ ಮೊಲಾರಿಟಿ ಅಟ್ ರೂಮ್ ಟೆಂಪರೇಚರ್ ಎಷ್ಟಿರುತ್ತೆ ಅಂದರೆ ಆಲ್ವೇಸ್ ಈಕ್ವಲ್ ಟು 55.5. ಮೊಲಾರಿಟಿ ಆಫ್ ದ ಪ್ಯೂರ್ ವಾಟರ್ ಅಟ್ ದ ರೂಮ್ ಟೆಂಪರೇಚರ್ ಇಸ್ 55.5. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ಇಫ್ ದ ಕಾನ್ಸಂಟ್ರೇಷನ್ ಆಫ್ ದ ಗ್ಲೂಕೋಸ್ C6H12O6 in blood is 0.9 gram per liter, what will be the molarity of the glucose in blood? ಓಕೆ, ಇಲ್ಲಿ ಕಾನ್ಸಂಟ್ರೇಷನ್ ಇದು ಅಷ್ಟೇ ನಿಮಗೆ ಕಾಂಪಿಟೇಟಿವಲ್ಲಿ ತುಂಬ ಟೈಮ್ ಕೇಳಿದ್ದಾರೆ. ದೇ ವಿಲ್ ಗಿವ್ ಒನ್ ಕಾನ್ಸಂಟ್ರೇಷನ್ ಟರ್ಮ್, ದೇ ವಿಲ್ ಆಸ್ಕ್ ಯು ಟು ಕನ್ವರ್ಟ್ ಫಾರ್ ದ ಅನದರ್ ಕಾನ್ಸಂಟ್ರೇಷನ್ ಟರ್ಮ್. ನೀಟಲ್ಲಾಗಲಿ, JEE-ನಲ್ಲಾಗಲಿ, CET-ನಲ್ಲಾಗಲಿ ತುಂಬ ಟೈಮ್ ಕೇಳಿದ್ದಾರೆ ಈ ಕ್ವಶನ್ಸು. ಒಂದು ಕಾನ್ಸಂಟ್ರೇಷನ್ ಟರ್ಮನ್ನು ಕೊಡ್ತಾರೆ,
ಇನ್ನೊಂದು ಕಾನ್ಸಂಟ್ರೇಷನ್ ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ನೀವೇನು ಮಾಡಬೇಕು, ಫಸ್ಟು ಕೊಟ್ಟಿರೋ ಕಾನ್ಸಂಟ್ರೇಷನ್ ಟರ್ಮನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಅನದರ್ ಒನ್. ಅದರ ಡೇಟನ್ನು ತೊಗೊಂಡು ಇನ್ನೊಂದು ಫಾರ್ಮುಲಾ ಏನು ಕೇಳಿರ್ತಾರೆ ಅದರ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹಿಯರ್ ವಾಟ್ಸ್ ಅ ಕಾನ್ಸಂಟ್ರೇಷನ್ ಟರ್ಮ್ ದೇ ಹ್ಯಾವ್ ಗಿವನ್ 0.9 ಗ್ರಾಮ್ ಪರ್ ಲೀಟರ್ ಆಫ್ ಗ್ಲೂಕೋಸ್ ಅಂತ ಕೇಳಿದೆ. ಗ್ಲೂಕೋಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮ್ಗೆ ಏನು ಡೇಟಾ ಸಿಗುತ್ತೆ ಇಲ್ಲಿ ಅಂತಂದರೆ ದಟ್ ಈಸ್ 0.9 ಗ್ರಾಮ್ ಆಫ್ ಗ್ಲೂಕೋಸ್ which is present in 1 liter of blood solution. ಓಕೆ, ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದೇನು, ಮೊಲಾರಿಟಿ. ವಾಟ್ಸ್ ದ ಫಾರ್ಮುಲಾ ಫಾರ್ ದ ಮೊಲಾರಿಟಿ? ಮೊಲಾರಿಟಿ is equal to number of moles of solute divided by volume of solution in liter. Okay, what's the number of moles? Mass is given, then the given mass divided by molar mass divided by volume of the solution in liter. Okay, what's the given mass? Solute ಎಷ್ಟಿದೆ ಈಗ ಅಂತಂದರೆ ಇಟ್ಸ್ 0.9 divided by what's the molar mass of the glucose? ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ, that's 180 divided by what's the volume of the solution? That's 1 liter. So that's equal to, if you simplify this, 0.9 divided by 80 ನಿಮಗೆ 0.005 ಬರುತ್ತೆ. ನೋಡಿ, ಈ ಥರ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಈ ಥರದ ಕ್ವಶನ್ಸ್ ತುಂಬ ಬಂದಿದೆ ನಿಮಗೆ. ದೇ ವಿಲ್ ಗಿವ್ ಒನ್ ಕಾನ್ಸಂಟ್ರೇಷನ್ ಟರ್ಮ್. ನಮ್ಗೆ ಕೊಟ್ಟಿದ್ದು ಕಾನ್ಸಂಟ್ರೇಷನ್ ಟರ್ಮ್ ಯಾವುದು ಇಲ್ಲಿ? ಗ್ರಾಮ್ ಪರ್ ಲೀಟರ್. ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದು ಯಾವುದು? ಮೊಲಾರಿಟಿ. ಈಗ ನಾವೇನು ಮಾಡಿದ್ವಿ, ಗ್ರಾಮ್ ಪರ್ ಲೀಟರ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ವಿ ಒಂದು ಕಾನ್ಸಂಟ್ರೇಷನ್ ಟರ್ಮನ್ನು. ಆ ಡೇಟನ್ನು ನಾವು ಇನ್ನೊಂದು ಟರ್ಮ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡ್ವಿ. ಸೊ ಈ ಥರದ ಕ್ವಶನ್ಸು ತುಂಬ ಟೈಮ್ ಕೇಳಿದ್ದಾರೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನೊಂದ್ರ ಮೇಲೆ ಒಂದು 2-3 ಕ್ವಶನನ್ನು. ನೆಕ್ಸ್ಟ್ ಕ್ವಶನ್ ನಂಬರ್ 28. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಪೆಂಡೆಂಟ್ ಆನ್ ಟೆಂಪ್ರೇಚರ್? ಟೆಂಪ್ರೇಚರ್ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್. ಯಾವ ಥರ ಒಂದು ಕಾನ್ಸಂಟ್ರೇಷನ್ ಟರ್ಮನ್ನು ಟೆಂಪ್ರೇಚರ್ ಡಿಪೆಂಡೆಂಟ್ ಅಥವಾ ಇಂಡಿಪೆಂಡೆಂಟ್ ಅಂತ ನಾವು ಡಿಸೈಡ್ ಮಾಡೋದಂದರೆ, ಸೊ ದಟ್ ಈಸ್ ಡಿಪೆಂಡ್ಸ್ ಆನ್ ದ ವಾಲ್ಯೂಮ್. ಸೊ ಹಿಯರ್ ಟೆಂಪ್ರೇಚರ್ ಡಿಪೆಂಡೆಂಟ್ ಆನ್ ದ ವಾಲ್ಯೂಮ್ ಟರ್ಮ್. ಯಾವುದರಲ್ಲಿ ವಾಲ್ಯೂಮ್ ಟರ್ಮ್ ಇರುತ್ತೋ ದಟ್ಸ್ ಅ ಟೆಂಪ್ರೇಚರ್ ಡಿಪೆಂಡೆಂಟ್. ಸೊ ಅಂಡ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಓಕೆ, ನಾವು ಹಾಗಾದರೆ ಇಲ್ಲಿ ಮೊಲಾರಿಟಿಗೆ ಬರೋಣ. ಫಸ್ಟ್ ಒನ್ ಫಾರ್ಮುಲಾ ಬರೀರಿ, ಚೆಕ್ ಮಾಡ್ಕೊಳ್ಳಿ. ಈಗ ಮೊಲಾಲಿಟಿ, ಈ ಫಾರ್ಮುಲಾದಲ್ಲಿ ಯಾವುದಾದ್ರು ವಾಲ್ಯೂಮ್ ಟರ್ಮ್ ಇದ್ದರೆ ದಟ್ ಈಸ್ ಅ ಟೆಂಪ್ರೇಚರ್ ಡಿಪೆಂಡೆಂಟ್, ಇಲ್ಲಾಂದರೆ ಇಟ್ಸ್ ಅ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ಮಾಸ್ ಟರ್ಮ್ ಈಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ಓಕೆ, ವಾಟ್ ಈಸ್ ಮೊಲಾರಿಟಿ? ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ ಇನ್ kg. ಸೊ ನಂಬರ್ ಆಫ್ ಮೋಲ್ಸ್ ಅಂದರೆ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಅಗೇನ್ ಮಾಸ್ ಟರ್ಮ್ ಮಾಸ್. ಸೊ ಆಗಿರೋದ್ರಿಂದ ಇಟ್ಸ್ ಅ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ಕಂಪ್ಲೀಟ್ಲಿ ಇಟ್ಸ್ ಅ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ಓಕೆ, ನೆಕ್ಸ್ಟ್ molarity. What's the formula for the molarity? Again, number of moles of solute divided by volume of the solution. Again, volume term is involved, so then definitely it's a temperature dependent. Next, mole fraction. What's the mole fraction formula? It's a number of moles of component divided by total number of moles of all the components. Again, what is number of moles? Mass, given mass divided by molar mass. So it's a completely mass term, so it's a independent of temperature. Next, last one is weight percentage. What is the weight percentage formula? Weight of the solute divided by weight of the solution into 100. Again, completely it's a weight term, so this is also temperature independent. Okay, so which is the only temperature dependent term here? It is molarity. So option B is correct. Next, question number 29. The density of 3 molar solution of NaCl is 1.25 gram per liter. The molarity of the solution is. So again, conversion, one term ಇಂದ ಇನ್ನೊಂದು ಟರ್ಮನ್ನು ಕನ್ವರ್ಷನ್ ಮಾಡೋದು. ಮೊಲಾರಿಟಿ ಟು ಮೊಲಾರಿಟಿ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಅದನ್ನು ಅಪ್ಲೈ ಮಾಡಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಈ ಕ್ವಶನ್ ಇದೆ, ಬಟ್ ಇದು ಹ್ಯಾವ್ ಗಿವನ್ ಹಾಫ್ ಪೇಜ್ ಆನ್ಸರ್. ನಿಮಗೆ ಹಾಫ್ ಪೇಜ್ ಆನ್ಸರ್ ಇದೆ, ನಿಮಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸಿಂಪಲ್ ಶಾರ್ಟ್ಕಟ್ ಫಾರ್ಮುಲಾ ಕೊಡ್ತೀನಿ, ಆ ಫಾರ್ಮುಲಾನ ಅಪ್ಲೈ ಮಾಡಿ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಟು ಕನ್ವರ್ಟ್ ಮೊಲಾರಿಟಿ ಟು ಮೊಲಾಲಿಟಿ ವೈಸ ವರ್ಸ. ವಾಟ್ಸ್ ದ ಫಾರ್ಮುಲಾ? ಡೆನ್ಸಿಟಿ ಈಸ್ ಈಕ್ವಲ್ ಟು molar mass of solute
divided by 1000 plus 1 divided by molality overall multiplied by molarity. ಇದು ಫಾರ್ಮುಲಾ ನಿಮಗೆ. ಸೊ ಡೆನ್ಸಿಟಿ ಏನು ಕೊಟ್ಟಿದ್ದಾರೆ, ಇಟ್ಸ್ 1.25. ವಾಟ್ ಈಸ್ ಅ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್, ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಮೋಲಾರ್ ಮಾಸ್. ಸೋಡಿಯಂ ಇಸ್ 23 ಪ್ಲಸ್ ಕ್ಲೋರಿನ್ ಇಸ್ 35.5 is equal to 58.5 ಬರುತ್ತೆ. ಡಿವೈಡೆಡ್ ಬೈ 1000 plus 1 divided by molality, that only we have to find out molality into capital M is molarity, so 3 molar. So simplification ಮಾಡಿ ನಮಗೆ ಇದನ್ನ, so we'll get it molality, it's approximately 2.79 molar solution. ಇನ್ನೊಂದು ಇಲ್ಲಿ ಸಿಂಪಲ್ ಟ್ರಿಕ್ ಅಪ್ಲೈ ಮಾಡಿದ್ರೆ ನೀವು ಸಾಲ್ವ್ ಮಾಡ್ದೇನೆ ಆನ್ಸರ್ ಸಿಗುತ್ತೆ, ಬಟ್ ಸ್ವಲ್ಪ ನೀವು ಕ್ಲೋಸರ್ ಆಗಿ ಅಬ್ಸರ್ವ್ ಮಾಡಿದ್ರೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, molarity is always greater than molality for the same solution. Molarity is always greater than molality. ಹಾಗಿರೋದ್ರಿಂದ ನಿಮಗೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ, ಮೊಲಾರಿಟಿ ಎಷ್ಟಿದೆ, 3 ಇದೆ. 3 ಇರೋದ್ರಿಂದ ನಿಮಗೆ ಇಲ್ಲಿ ಮೊಲಾಲಿಟಿ ಎಷ್ಟಿರಬೇಕು, 3ಗಿಂತ ಸ್ವಲ್ಪ ಸ್ಲೈಟ್ ಕಡಿಮೆ ಇರಬೇಕು. ಸೊ ಮೊಲಾರಿಟಿ ಇಸ್ 3 ಇರಬೇಕಾದ್ರೆ ಮೊಲಾಲಿಟಿ ನಮ್ಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರಬೇಕಲ್ವಾ. ಸೊ ಹಾಗಾಗಿರೋದ್ರಿಂದ 3 ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ 2.79. ನೋಡಿ, ಆಪ್ಷನ್ ಎ ಇಸ್ ಕರೆಕ್ಟ್. ನಾವು ಕ್ಯಾಲ್ಕುಲೇಷನ್ ಮಾಡಿದ್ರು, ಬಟ್ ಇದು ಶಾರ್ಟ್ಕಟ್ ಮೆಥಡ್, ಬಟ್ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದಿಸ್ ಇಸ್ ವಾಟ್ ದ ಟ್ರಿಕ್. ಇದನ್ನು ಟ್ರಿಕ್ಕನ್ನು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲೆಲ್ಲಿ ವರ್ಕ್ ಆಗುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡಿ. ಸೊ ಮೊಲಾರಿಟಿ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ಮೊಲಾಲಿಟಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ಕಾನ್ಸೆಪ್ಟ್ ಚಾಪ್ಟರ್. In the final answer, the expression 3.26 into 8.431 divided by 0.63, the number of significant figures is. Significant figures ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಲ್ಲಿ, ಸೊ ನಾವು ಫೈನಲ್ ಆನ್ಸರನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ, that should contain lowest significant figures. Answer should contain the lowest. ಈಗ ಫಾರ್ ಎಕ್ಸಾಂಪಲ್ 3.26 ಅಲ್ಲಿ ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ, ಇಟ್ಸ್ 3. ಅಂಡ್ 8.314 ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, 3.26 ಅಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್, 8.431 ಅಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್, 0.63 ನಲ್ಲಿ ದೇರ್ ಆರ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ನಮಗೆ ಆನ್ಸರ್ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ, ದ ಒನ್ ವಿಚ್ ಇಸ್ ಲೋಯೆಸ್ಟ್ ಎಷ್ಟಿರೋದು 2 ಅಲ್ವಾ ಇರೋದು ಲೋಯೆಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಆನ್ಸರ್ ಆಲ್ಸೋ ಶುಡ್ ಕಂಟೈನ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. So that is how we will express for multiplication and division. So multiplication ಗೆ ನಾವು ಏನು ಮಾಡ್ತೀವಿ, 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಲೋಯೆಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋ ಆನ್ಸರನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಅದೇ ಅಡಿಷನ್ಗೆ ಮತ್ತು ಸಬ್ಟ್ರಾಕ್ಷನ್ಗೆ ಏನು ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ 1.23 ಪ್ಲಸ್ 1.1 ಅಂತ ತಗೊಳ್ತೀನಿ ಎಕ್ಸಾಂಪಲ್. ಸೊ ಆನ್ಸರ್ ಇಸ್ 2.43. ಹೌ ಡು ವಿ ಎಕ್ಸ್ಪ್ರೆಸ್ ದ ಆನ್ಸರ್, ಇಟ್ಸ್ ಅ 2.4. ರೌಂಡಿಂಗ್ ಆಫ್ ದ ನಂಬರ್ಸ್ ಮಾಡ್ತೀವಿ. ಯಾಕೆ 2.4 ಇಂದ ಎಕ್ಸ್ಪ್ರೆಸ್ ಮಾಡೋದು ಅಂದರೆ, ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಎಷ್ಟು ಡಿಜಿಟ್ಸ್ ಇದೆ ಇಲ್ಲಿ ಅಂದರೆ 2 ಡಿಜಿಟ್ಸ್. ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಎಷ್ಟು ಡಿಜಿಟ್ ಇದೆ ಇಲ್ಲಿ ಅಂತಂದರೆ ದಟ್ ಈಸ್ 1. ಸೊ ಆನ್ಸರಲ್ಲಿ ನಮ್ಗೆ ಎಷ್ಟಿರಬೇಕು ಅಂತಂದರೆ ಲೋಯೆಸ್ಟ್ ಡಿಜಿಟ್ಸ್ ಎಷ್ಟಿರಬೇಕು, 1 ಡಿಜಿಟ್ ಇರಬೇಕು. ದಟ್ ಈಸ್ ಹೌ ವಿ ಹ್ಯಾವ್ ಟು ರೌಂಡ್ ಆಫ್ ಇಟ್. ಸೊ ಹಾಗಾಗಿರೋದ್ರಿಂದ ನಮ್ಮ ಆನ್ಸರ್ ನಾವೇನು ಎಕ್ಸ್ಪ್ರೆಸ್ ಮಾಡಬೇಕು, ಇಟ್ಸ್ ಅ 2.4 ಇಸ್ ಅ ಆನ್ಸರ್. ಸೊ ಈ ವಿಡಿಯೋ ಯೂಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮನ್ನು ನೋಡೋಣ. ಥ್ಯಾಂಕ್ ಯು ಆಲ್.